ತಂದೆಯ ಅನುಗ್ರಹವಿಲ್ಲದೆ ಯಾರೂ ಯೇಸುವಿನ ಬಳಿಗೆ ಬರಲಾರರು ಎಂಬುದನ್ನು ನಾನು ನಿಮಗೆ ಅದರ ದೆಸೆಯಿಂದಲೇ ಹೇಳಿದೆನು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಕರ್ತನನ್ನು ಆರಾಧಿಸುವ ಹಾಗೆ ಸಂಗೀತದಲ್ಲಿ 234ನೇ ಸಂಗೀತ, ಅದರಲ್ಲಿ 1 ಮತ್ತು 2ನೇ ಚರಣ ಮಾತ್ರ ಹಾಡೋಣ. 234 ಪಾಪಂಗಳ ಸಾಲ ಸಲ್ಲಿಸೋದುಂಟು. ಪಾಪಂಗಳ ಸಲ್ಲಿಸೋದುಂಟು. ವಿಚಾರಣೆ ಕಾಲ ಬಿಟ್ಟೋಗುವುದು. ಶಕ್ತಿಯಿಂದಲ್ಲ ವಿಮೋಚನೆಯು ಶ್ರೀ ಕ್ರಿಸ್ತನಿಂದೆಲ್ಲ ಪಾರಾಗುವುದು. ಜಾಮೀನು ನಿಂತು ಹೋರಾಡಿದನು. ಪಾಪಿಷ್ಠರ ನಿಂತು ಕಾಪಾಡಿದನು. ಚಂಚಲವಾಗಿ ವಿಶ್ವಾಸಿಸುವೆ, ಸುರಕ್ಷಿತನಾಗಿ ಸಂತೋಷಿಸುವೆ. ಪ್ರಾರ್ಥನೆ ಮಾಡೋಣ. ಭೂ ಪರಲೋಕಗಳನ್ನು ಉಂಟು ಮಾಡಿದ ಪರಲೋಕದಲ್ಲಿ ವಾಸ ಮಾಡಿದಂಥ ನಮ್ಮ ತಂದೆಯೇ, ಅಪ್ಪ ತಂದೆ ಎಂದು ಕೂಗುವ ನಿನ್ನ ಮಕ್ಕಳ ಮೊರೆಯನ್ನು ಕೇಳುವ ಆತನಾಗಿದ್ದೀಯ, ಅದಕ್ಕೆ ನಿನ್ನ ಸ್ತೋತ್ರವಾಗಲಿ. ನಿನ್ನನ್ನು ಬಿಟ್ಟು ನಾವು ಈ ಲೋಕದಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲಪ್ಪ ಕರ್ತನೆ. ಜೀವಿಸುವಂಥ ಏಸಪ್ಪ, ನೀನು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಕರ್ತನೆ ಈ ಒಂದು ಆರಾಧನೆಯಲ್ಲಿ ಕರ್ತನೆ ಭಾಗವಹಿಸಿದಂಥ ಪ್ರತಿಯೊಬ್ಬೊಬ್ಬ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ಕಾಪಾಡಪ್ಪ ಕರ್ತನೆ. ಯಾರ್ಯಾರು ಯಾವ್ಯಾವ ಚಿಂತೆ, ದುಃಖ, ವೇದನೆ ಯಾವುದರಿಂದ ಬಂದಿದ್ದಾರೋ ಕರ್ತನೆ, ಅವರು ಮರಳಿ ಹೋಗುವಾಗ ಸಂತೋಷದಿಂದ ನಿನ್ನನ್ನು ಸೇವಿಸಿ ಅವರು ಹೋಗುವಂತೆ ಕೃಪೆ ಕೊಟ್ಟು ನಡೆಸಪ್ಪ ಕರ್ತನೆ. ಅಪ್ಪ ತಂದೆ, ಸಭಾ ಪಾಲಕರನ್ನು, ಸಭಾ ಹಿರಿಯರನ್ನು, ಸಭೆಯಲ್ಲಿರುವಂಥ ಪ್ರತಿಯೊಂದೊಂದು ಕುಟುಂಬಗಳನ್ನು ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ಕಾಪಾಡಪ್ಪ ಕರ್ತನೆ. ಪ್ರತಿಯೊಂದು ಕುಟುಂಬಗಳಲ್ಲಿರುವಂಥ ಮಕ್ಕಳನ್ನು, ಯೌವನಸ್ಥರನ್ನು, ಪ್ರಾಯಸ್ಥರನ್ನು, ಮುಪ್ಪಿನ ಪ್ರಾಯದಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ಕಾಪಾಡಪ್ಪ ಕರ್ತನೆ. ಯಾರ್ಯಾರಿಗೆ ಯಾವ್ಯಾವುದು ಅವಶ್ಯಕತೆ ಇದೆಯೋ ನೀನು ಎಲ್ಲವನ್ನು ಬಲ್ಲಾತ ದೇವರಾಗಿದ್ದೀಯ, ಅದಕ್ಕೆ ನೀನು ಸ್ತೋತ್ರವಾಗಲಿ. ಅವರ ಅಗತ್ಯತೆಗೆ ಅನುಗುಣವಾಗಿ ನೀನು ಅವರಿಗೆ ಸಹಾಯವನ್ನು ಮಾಡಪ್ಪ ಕರ್ತನೆ. ಅಪ್ಪ ತಂದೆ, ಪರೀಕ್ಷೆಯನ್ನು ಬರೆದಿರುವಂಥ ಮತ್ತು ಪರೀಕ್ಷೆಯನ್ನು ಬರೆಯಲು ಸಿದ್ಧರಾಗಿರುವಂಥ ಎಲ್ಲ ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇನೆಪ್ಪ ಕರ್ತನೆ. ಜ್ಞಾನವು ಕಡಿಮೆಯಾಗಿದ್ದರೆ ನನ್ನನ್ನು ಕೇಳಿಕೊಳ್ಳಲಿ, ಹಂಗಿಸದೆ ನಾನು ಅವರಿಗೆ ಜ್ಞಾನವನ್ನು ಕೊಡ್ತೇನೆ ಎಂದು ಹೇಳಿದಂಥ ಏಸಪ್ಪ, ನೀನು ಅವರೆಲ್ಲರಿಗೂ ಬೇಕಾದಂಥ ಜ್ಞಾನವನ್ನು ದಯಪಾಲಿಸಿಕೊಡಪ್ಪ ಕರ್ತನೆ. ಪ್ರತಿ ವರ್ಷದ ಪೂರ್ತಿಯಾಗಿ ಅವರು ಓದಿದಂಥ ವಿಷಯವೂ ಕೂಡ ಕರ್ತನೆ, ಪರೀಕ್ಷೆಯಲ್ಲಿ 3 ತಾಸಿನಲ್ಲಿ ಅವರು ಮಕ್ಕಳು ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಬರೆದು ಬರುವಂತೆ ಕೃಪೆ ಕೊಟ್ಟು ನಡೆಸಪ್ಪ ಕರ್ತನೆ. ಅಪ್ಪ ತಂದೆ, ನಿನ್ನನ್ನು ನಂಬಿದ ಮಕ್ಕಳನ್ನು ನೀನು ಎಂದೆಂದಿಗೂ ಕೈಬಿಡಲಾರದ ತಂದೆಯಾಗಿದ್ದೀಯ, ಅದಕ್ಕಾಗಿ ನಿನ್ನ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ ತಂದೆ, ಈ ಹಗಲಿನಲ್ಲಿ ಮಾಡುವಂಥ ಪ್ರತಿಯೊಂದೊಂದು ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ಬಲಪಡಿಸಿ ಈ ಒಂದು ಸಾಯಂಕಾಲ ವೇಳೆಗೆ ತಂದು ಮುಟ್ಟಿಸಿದ್ದೀಯ, ಅದಕ್ಕೆ ನಿನ್ನ ಸ್ತೋತ್ರವಾಗಲಿ ಕರ್ತನೆ. ಎಷ್ಟೋ ರೋಗಿಗಳು ಆಸ್ಪತ್ರೆಯಲ್ಲೂ ಮನೆಯಲ್ಲೂ ಇರುತ್ತಿರುವಾಗ ಆ ಎಲ್ಲ ರೋಗಿಗಳನ್ನು ನಿನ್ನ ಕೃಪೆ ಕರುಣೆಯಿಂದ ಅವರನ್ನು ತುಂಬಿಸಪ್ಪ ಕರ್ತನೆ. ಅವರ ದೇಹದಲ್ಲಿರುವಂಥ ಬಲಹೀನತೆ ಎಲ್ಲವನ್ನು ತೆಗೆದು ಹಾಕಪ್ಪ ಕರ್ತನೆ. ಅವರು ತಾಳ್ಮೆಯಿಂದ ತಮ್ಮ ನೋವನ್ನು ತಾಳಿಕೊಳ್ಳುವಂಥ ಶಕ್ತಿಯನ್ನು ಅವರಿಗೆ ಅನುಗ್ರಹಿಸಿ ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ ಅಪ್ಪ ಕರ್ತನೆ. ಆ ರೋಗಿಗಳನ್ನು ನೋಡುವಂಥ ಕುಟುಂಬದ ಸದಸ್ಯರಿಗೆ ಪ್ರೀತಿಯನ್ನು
ಹುಟ್ಟಿಸಪ್ಪ ಕರ್ತನೆ. ಆ ರೋಗಿಗಳನ್ನು ಪ್ರೀತಿಯಿಂದ ಕಾಣುವಂತೆ ಕೃಪೆ ಕೊಟ್ಟು ನಡೆಸಪ್ಪ ಕರ್ತನೆ. ಅಪ್ಪ ತಂದೆ, ಈ ಒಂದು ಸಮಯದಲ್ಲಿ ದೈವ ಸಂದೇಶವನ್ನು ಕೊಡಲು ಬಂದಿರುವಂಥ ಸುಜ್ಞಾನಮ್ಮ ಅವರನ್ನು ಸಹ ಆಶೀರ್ವದಿಸಿ ಬಲಪಡಿಸಿ ಕಾಯ್ದು ಕಾಪಾಡಪ್ಪ ಕರ್ತನೆ. ಅವರಿಗೆ ಬೇಕಾದಂಥ ಸಹಾಯವನ್ನು ನೀನೇ ಹೊತ್ತೊತ್ತಿಗೆ ದಯಪಾಲಿಸಿಕೊಡು. ಅವರು ಸುರಕ್ಷಿತವಾಗಿ ಬಂದು ನಮ್ಮ ದೇವಾಲಯಕ್ಕೆ ಬರುವಂತೆ ಕೃಪೆ ಕೊಟ್ಟಿದ್ದೀ, ಅದಕ್ಕಾಗಿ ನೀನು ಸ್ತೋತ್ರವಾಗಲಿ. ಮತ್ತೆ ಅವರು ಮರಳಿ ತಮ್ಮ ಸ್ಥಳಕ್ಕೆ ಹೋಗುವಾಗ ಅವರಿಗೆ ಬೇಕಾದಂತಹ ಸಹಾಯವನ್ನು ನೀನೇ ದಯಪಾಲಿಸಿ ಕೊಡಪ್ಪ ಕರ್ತನೆ. ಅಪ್ಪ ತಂದೆ, ಈ ಒಂದು ಆರಾಧನೆ ಆದಿಯು ಮಧ್ಯವೂ ಅಂತ್ಯವೂ ನೀನಾಗಿದ್ದುಕೊಂಡು ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕ್ರಿಸ್ತ ಯೇಸುವಿನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೆ ನಮ್ಮ ತಂದೆಯೇ, ಆಮೇನ್. ಹಾಡುವ ಸಂಕೀರ್ತನೆಯಲ್ಲಿ 68ನೇ ಸಂಕೀರ್ತನೆ, ಅದರಲ್ಲಿ 1 ಮತ್ತು 2 ಚರಣಗಳನ್ನು ಮಾತ್ರ ಹಾಡೋಣ. ಈ ಸಂಕೀರ್ತನೆ ಆದ ನಂತರ ವೇದ ಪಾರಾಯಣ ಪಾಠವನ್ನು ಓದಲಾಗುವುದು. ಸಂಕೀರ್ತನೆ 68. ಇಮ್ಮಾನುವೇಲನ ರುದಿರ ಶುದ್ಧ ರುದಿರ, ಇಮ್ಮಾನುವೇಲನ ರುದಿರ ಶುದ್ಧ ರುದಿರ, ಇದು ಸುಮನದಿಂದಲೇ ಶುಚಿಸುವ ರುದಿರ, ಶುಚಿಸುವ ರುದಿರ, ಇಮ್ಮಾನುವೇಲನ ರುದಿರ ಶುದ್ಧ ರುದಿರ. ಪಾಪಿಯಂ ತೊಳಕೊಳ್ಳ ಬರಲು ತಾನು ಬರಲು, ಪಾಪಿಯಂ ತೊಳಕೊಳ್ಳ ಬರಲು ತಾನು ಬರಲು, ನಿತ್ಯ ಶಾಪವ ಹರಿಸುವ ಪುಣ್ಯಾಪ್ತಿ ಇರಲು, ಪುಣ್ಯಾಪ್ತಿ ಇರಲು, ಇಮ್ಮಾನುವೇಲನ ರುದಿರ ಶುದ್ಧ ರುದಿರ. ಪ್ರಾಣಾಗ್ನೆ ಪಟ್ಟಾತ್ಮ ನರಳಿ ನಿತ್ಯ ಮರಳಿ, ಪ್ರಾಣಾಗ್ನೆ ಪಟ್ಟಾತ್ಮ ನರಳಿ ನಿತ್ಯ ಮರಳಿ, ತನ್ನ ತ್ರಾಣ ಕುಂದಿದ ಆತ್ಮವನುದಿನ ಬರಲಿ, ಅನುದಿನ ಬರಲಿ, ಇಮ್ಮಾನುವೇಲನ ರುದಿರ ಶುದ್ಧ ರುದಿರ. ಧ್ಯಾನದ 26ನೇ ದಿನಕ್ಕೆ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಹಳ ಒಡಂಬಡಿಕೆಯಲ್ಲಿ 2 ಅರಸುಗಳು 5ನೇ ಅಧ್ಯಾಯ 20ರಿಂದ 27 ವಚನಗಳು. 2 ಅರಸುಗಳು 5ನೇ ಅಧ್ಯಾಯ 20ರಿಂದ 27 ವಚನಗಳು. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲೀಷನ ಸೇವಕ ಗೇಜಿಯೋ ಮನಸ್ಸಿನಲ್ಲಿ ತನ್ನ ಯಜಮಾನನನ್ನು ಆ ಆರಾಮ್ಯನಾದ ನಾಮಾನನಿಂದ ಏನು ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳಿಸಿ ಬಿಟ್ಟನಲ್ಲ. ಯೆಹೋವನಾಣೆ, ನಾನು ಅವನ ಹಿಂದೆ ಹುಡುಕ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ನಾಮಾನನು ತನ್ನ ಹಿಂದೆ ಹುಡುಕ್ತಾ ಬರುವ ಗೇಜಿಯನನ್ನು ಕಂಡು ರಥದಿಂದ ಇಳಿದು ಅವನನ್ನು ಎದುರುಗೊಂಡು ಕ್ಷೇಮವೋ ಎಂದು ಕೇಳಿದನು. ಅವನು ಕ್ಷೇಮ. ಎಫ್ರಾಯಿಂ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ 2 ಯೌವನಸ್ಥರು ಬಂದಿರುತ್ತಾರೆ. ಆದುದರಿಂದ ಅವರಿಗೋಸ್ಕರ ಬೇಗನೆ 1 ತಲಾಂತು ಬೆಳ್ಳಿಯನ್ನು 2 ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳಿಸಿದನು ಎಂದು ಉತ್ತರ ಕೊಟ್ಟನು. ನಾಮಾನನು 2 ತಲಾಂತನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು 2 ಚೀಲಗಳಲ್ಲಿಯೇ ಹಾಕಿಸಿ ಆ ಚೀಲಗಳನ್ನು 2 ದುಸ್ತು ಬಟ್ಟೆಗಳನ್ನು 2 ಸೇವಕರ ಮೇಲೆ ಹೊರಿಸಿ ಅವರನ್ನು ಗೇಜಿಯ ಸಂಗಡ ಕಳಿಸಿದನು. ಅವರು ಹೊತ್ತುಕೊಂಡು ಇವನ ಮುಂದೆ ನಡೆದರು. ಗುಡ್ಡವನ್ನು ಮುಟ್ಟಿದಾಗ ಗೇಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳಿಸಿ ಬಿಟ್ಟನು.
ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲೀಷನು ಅವನನ್ನು, ಗೆಜಿಯೇ, ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲೀಷನು ಅವನಿಗೆ, ಒಬ್ಬನು ರಥದಿಂದ ಇಳಿದು ಬಂದು ನಿನ್ನನ್ನು ಎದುರುಗೊಂಡದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಿಸಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ ಬಟ್ಟೆಗಳು, ಎಣ್ಣೆ, ಮರದ ತೊಪ್ಪುಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು, ದಾಸಿ ಜನವು ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತ್ತು. ಅವನು ಹಿಮದಂತೆ ಬೆಳುಪಾಗಿ ಅವನ ಸನ್ನಿಧಿಯಿಂದ ಹೊರಟನು ಎಂಬುದೇ. ಕರ್ತನಲ್ಲಿ ಪ್ರಿಯ ಸಭಿಕರೇ, ಇಂದು ದೇವರ ವಾಕ್ಯವನ್ನು ಹಂಚಲು ಬಂದಿರುವ ರೆವರೆಂಡ್ ಸುಜ್ಞಾನಮ್ಮ ಕಾಲ್ಪಾಲ್ ಅವರಿಗೆ ಸಭಾಪಾಲಕರು, ಸಭಾಪಾಲನಾ ಸಮಿತಿ ಹಾಗೂ ಸಭಿಕರಾದ ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಕಾಣಿಕೆಯನ್ನು ಸಂಗ್ರಹಿಸುವಾಗ ಹಾಡುವ ಸಂಕೀರ್ತನೆಯಲ್ಲಿ 95, ಕಾಣಿಕೆ ಸಂಗ್ರಹಿಸುವವರಿಗೆ ಮಾತ್ರ ಹಾಡೋಣ. ಸಂಕೀರ್ತನೆ 95, ಮಾನವರನ್ನು ಬೋಧಿಸೆ ದೈವ ಜ್ಞಾನವಿದು. ಮಾನವರನ್ನು ಬೋಧಿಸಿ ದೈವ ಜ್ಞಾನದ ವೇದವಿದು. ಇದರ ಧ್ಯಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು. ಮಾನವರನ್ನು ಬೋಧಿಸಿ ದೈವ ಜ್ಞಾನದ ವೇದವಿದು. ಇದರ ಧ್ಯಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು. ಪಾದಕ್ಕೆ ದೀಪ, ಮಾರ್ಗಕ್ಕೆ ಬೆಳಕು, ವೇದದ ಬೋಧನೆಯು. ಇದು ಮೋದದಿಂದೋದಿ ನಡೆಯುವ ಜನರ ಪಾದಕದಲದೆಂದು. ಪಾದಕ್ಕೆ ದೀಪ, ಮಾರ್ಗಕ್ಕೆ ಬೆಳಕು, ವೇದದ ಬೋಧನೆಯು. ಇದು ಮೋದದಿಂದೋದಿ ನಡೆಯುವ ಜನರ ಪಾದಕದಲದೆಂದು. ಎಲ್ಲರ ಹೃದಯವ ಶೋಧನೆ ಮಾಡಿ ಎಲ್ಲರ ಗುಣಗಳನ್ನು ಅವರೆಲ್ಲರ ಮುಂದೆ ತೋರಿಪ ಕೊರತೆಯದಿಲ್ಲದ ಕನ್ನಡಿಯು. ಎಲ್ಲರ ಹೃದಯವ ಶೋಧನೆ ಮಾಡಿ ಎಲ್ಲರ ಗುಣಗಳನ್ನು ಅವರೆಲ್ಲರ ಮುಂದೆ ತೋರಿಪ ಕೊರತೆಯದಿಲ್ಲದ ಕನ್ನಡಿಯು. ದೇವರು ಕೊಟ್ಟ ಆತ್ಮದ ಖಡ್ಗ, ದೇವರ ಘನವೇದ. ಇದು ಭಾವಗಳನ್ನು ಛೇದಿಸುವಂತ ಯೆಹೋವನ ಆಯುಧವು. ಶೋಧನೆಯನ್ನು ಜೀವದ ವಾಕ್ಯದ ಬೋಧನೆ ಜಯಿಸಿ
ಮೃತಿ ಬಾಧೆಯ ವೇಳೆಯಲ್ಲಿಯೂ ಅದರ ಬೋಧನೆಯಾಶ್ರಯವು ಶೋಧನೆಯನ್ನು ಜೀವದ ವಾಕ್ಯದ ಬೋಧನೆಯೇ ಜಯಿಸಿ ಮೃತಿ ಬಾಧೆಯ ವೇಳೆಯಲ್ಲಿಯೂ ಅದರ ಬೋಧನೆಯಾಶ್ರಯವು ಮಾನವರನ್ನು ಬೋಧಿಸೆ ದೈವ ಜ್ಞಾನದ ವೇದವಿದು ಇದರ ಧ್ಯಾನವ ಮಾಡುತ್ತ ನಡೆಯುವ ಜನರು ಮಾನವ ಹೊಂದುವರು. ಸುಜ್ಞಾನಮ್ಮ ಅವರು ಕಾಣಿಕೆಗೋಸ್ಕರ ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ಳುತ್ತೆ. ನಮ್ಮ ಕಾಣಿಕೆಯನ್ನು ದೇವರ ಸನ್ನಿಧಾನದಲ್ಲಿ ಅರ್ಪಿಸಿ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲ ಒಳ್ಳೆ ವರದಾನಗಳಿಗೆ ಮೂಲ ಕಾರಣನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನೀನು ಸೃಷ್ಟಿಯ ಒಡೆಯನು, ಸೃಷ್ಟಿಯನ್ನು ಪರಿಪಾಲಿಸಿಕೊಂಡು ಹೋಗುವ ದೇವರು ನೀನಾಗಿದ್ದಿ. ನಿನ್ನ ಕೃಪೆಯ ಫಲವಾಗಿ ನಿನ್ನ ಸನ್ನಿಧಾನದಲ್ಲಿ ನಮ್ಮ ದುಡಿಮೆಯ ಪ್ರತೀಕವಾಗಿ ಸ್ವಲ್ಪ ಭಾಗದ ಕಾಣಿಕೆಯನ್ನು ನಿನ್ನ ಸನ್ನಿಧಾನಕ್ಕೆ ನಾವು ತಂದಿರುವಾಗ ದೇವರೇ ಈ ಕಾಣಿಕೆಯನ್ನು ಆಶೀರ್ವಾದ ಮಾಡು. ಕೊಟ್ಟಂಥ ಕೈಗಳನ್ನು ಬಲಪಡಿಸು. ಆಯುಷ್ಯ, ಆರೋಗ್ಯ, ಸಮೃದ್ಧಿ, ಸಮಾಧಾನದಲ್ಲಿ ನಿತ್ಯವೂ ನೆಲೆಗೊಳಿಸು. ಈ ಕಾಣಿಕೆಯು ನಿನ್ನ ಸೇವೆಗಾಗಿ ಬಳಕೆಯಾಗುವಂತೆಯೂ ಆ ಮೂಲಕವಾಗಿ ಕರ್ತನೆ ಇನ್ನು ಲೋಕದಲ್ಲಿ ನಿನ್ನ ಸುವಾರ್ತೆ ಸಾರೋಣವಾಗುವುದಕ್ಕಾಗಿ, ಇದು ಸಾಧನವಾಗುವುದಕ್ಕಾಗಿ ಕೃಪೆ ತೋರು. ಬಡ ವಿಧವೆಯ ಕಾಣಿಕೆಯನ್ನು ಸ್ವೀಕಾರ ಮಾಡಿ ಆಕೆಯ ಜೀವನ ಪರ್ಯಂತ ನಿನ್ನ ಆಶೀರ್ವಾದದ ನಿಧಿಯಲ್ಲಿ ಜೀವಿಸುವಂತೆ ಮಾಡಿದಿ. ಈ ಕಾಣಿಕೆಯೊಡನೆ ದೇವರೇ ನಮ್ಮನ್ನು ಕೂಡ ಆಶೀರ್ವಾದ ಮಾಡು. ಆ ಬಡ ವಿಧವೆಗೆ ಕೊಟ್ಟಂಥ ಆಶೀರ್ವಾದವನ್ನು ಒಂದು ಭಾಗ್ಯಕರವಾಗಿ ನಮ್ಮ ಜೀವನಕ್ಕೆ ಕೊಡು ಎಂಬುದಾಗಿ ನಿನ್ನಲ್ಲಿ ಕೇಳಿಕೊಳ್ಳುತ್ತೇವೆ. ಈ ಪ್ರಾರ್ಥನೆಯನ್ನು ಯೇಸುವಿನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಹಾಡುವ ಸಂಗೀತದಲ್ಲಿ 246ನೇ ಸಂಗೀತ, ವಾಕ್ಯ ಸಂದೇಶವನ್ನು ಕೇಳಲು ಸಿದ್ಧರಾಗುವಂತೆ ಈ ಸಂಗೀತವನ್ನು ಹಾಡಿಕೊಳ್ಳೋಣ. 1 ಮತ್ತು 2ನೇ ಚರಣ. 246ನೇ ಸಂಗೀತ. ಶ್ರೀ ಯೇಸುವಿನ ಎದೆ ಯೋಹಾನನಂತೆಯೇ ನಾನಾತು ಧನ್ಯನಾಗಿ ಆರಾಮಗೊಳ್ಳುವೆ. ಶ್ರೀ ಯೇಸುವಿನ ಎದೆ ಯೋಹಾನನಂತೆಯೇ ನಾನಾತು ಧನ್ಯನಾಗಿ ಆರಾಮಗೊಳ್ಳುವೆ. ಸಂದೇಹ ಚಿಂತೆ ಪೀಡೆ ಈ ಲೋಕಲೀಲೆಯು ಸೈತಾನ ಬಿಡೋ ಬಾಣ ಇಲ್ಲೇನು ತಾಟದು. ನಾ ಯೇಸು ಮಾರೆ ಓಕೆ ಏನೇನು ಬೇಡವು. ಶ್ರೀ ಯೇಸು ದೈದ ಮುಕ್ತಿ ಕೊಂಡಾಡ್ವೆ ನಿತ್ಯಕ್ಕೂ. ಶ್ರೀ ಯೇಸು ನಾಮ ದುರ್ಗ ನಾ ಕಂಡು ಸೇರಿದೆ. ಈ
ಲೋಕತಂತ್ರ ಕಾಟ ತಾತ್ಸರ ಮಾಡುವೆ ಆ ಕೇಳಿರೆಂತ ಮೇಳ ಮೇಲೋಕ ಗಾನವೇ ವಿಜಯಗೊಂಡ ಸೇನೆ ಸಂಗೀತ ಹಾಡುತ್ತೆ ನಾಯೇಸು ಮಾರೆ ಓಕೆ ಏನೇನು ಬೇಡವು ಶ್ರೀ ಯೇಸು ಗೈದ ಮುಕ್ತಿ ಕೊಂಡಾಡುವೆ ನಿತ್ಯಕ್ಕೂ. ಪರಿಶುದ್ಧನು ಪವಿತ್ರವಾದಂಥ ಜೀವನಕ್ಕೆ ಕರೆದಾತನು ನೀನು. ನಿನ್ನ ಕೃಪೆಯ ಮೂಲಕವಾಗಿ ನಿನ್ನ ಸಾನ್ನಿಧ್ಯವನ್ನು ಅರಸಿ ನಿನ್ನ ಪಾದದ ಅರವಿಂದದಲ್ಲಿ ಕೂತುಕೊಂಡು ದೇವರೇ ನಿನ್ನ ಸನ್ನಿಧಾನದಲ್ಲಿ ಸಿಕ್ಕುವಂಥ ಪರಲೋಕದ ಜೀವಕರವಾದಂಥ ಮನ್ನವನ್ನು ರುಚಿಸುವುದಕ್ಕಾಗಿ ನೀನು ನಮ್ಮನ್ನು ಬರಮಾಡಿದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ಗ್ರಹಿಸಿಕೊಂಡು ನಿನ್ನ ಹಾಗೆ ಈ ಲೋಕದಲ್ಲಿ ಸಾಕ್ಷಿಗಳಾಗಿ ನಿಲ್ಲುವುದಕ್ಕಾಗಿ ನಮ್ಮೆಲ್ಲರನ್ನ ಬಲಪಡಿಸು. ಹೌದು ಸ್ವಾಮಿ, ನೀನು ನಮ್ಮೆಲ್ಲರಿಗೋಸ್ಕರ ಪಟ್ಟಂಥ ಆ ಕ್ರೂಜೆಯನ್ನು ನಾವು ದೃಷ್ಟಿಸಿ ನಿನ್ನನ್ನೇ ನಾವು ಧರಿಸಿಕೊಂಡು ನಿನ್ನ ಮಕ್ಕಳಾಗುವುದಕ್ಕಾಗಿ ನೀನು ನಮ್ಮನ್ನು ಬಲಪಡಿಸು. ಸ್ವಲ್ಪ ಹೊತ್ತು ನಿನ್ನ ವಾಕ್ಯದ ಕಡೆಗೆ ಗಮನವನ್ನು ಹರಿಸುವಾಗ ದೇವ ನಮ್ಮೊಬ್ಬೊಬ್ಬರೊಂದಿಗೆ ನೀನು ಮಾತನಾಡು ಸ್ವಾಮಿ. ನಮ್ಮ ಹೃದಯವನ್ನು ತೆರೆಯ ಮಾಡು, ನಮ್ಮ ಕಿವಿಗಳನ್ನು ತೆರೆಯ ಮಾಡು. ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡು ಅದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು 100ರಷ್ಟು 90ರಷ್ಟು ಫಲವನ್ನು ನಿನಗೋಸ್ಕರ ನಾವು ಕೊಡಲಿಕ್ಕಾಗುವ ಹಾಗೆ ನೀನು ನಮ್ಮನ್ನು ನಡೆಸು. ಮಾತನಾಡುವಳು ನಾನಲ್ಲ ಸ್ವಾಮಿ, ನಿನ್ನ ವಾಕ್ಯವನ್ನು ನನ್ನ ನಾಲಿಗೆಯ ಮೇಲೆ ಇಟ್ಟು ನಿನ್ನ ರಕ್ತಮಯವಾದಂಥ ಶಿಲುಬೆಯನ್ನು ಮರೆಮಾಚಿ ನನ್ನೊಂದಿಗೆ ಮಾತನಾಡೆಂದು ನಿನ್ನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೀನ್. ಈ ಸಮಯದಲ್ಲಿ ವಿಶೇಷವಾಗಿ ಈ ಒಂದು ಸಂಜೆಯ ಧ್ಯಾನವನ್ನು ನಡೆಸುವುದು, ವಾಕ್ಯವನ್ನು ಹಂಚುವುದಕ್ಕಾಗಿ ನನಗೆ ಅನುವು ಮಾಡಿಕೊಟ್ಟಂಥ ಸಭೆಯ ಸಭಾಪಾಲಕರಿಗೂ ಸಭಾಪಾಲನಾ ಸಮಿತಿಯವರಿಗೂ ಸಭೆಯವರಿಗೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಇಂದು ನಮಗೆ ಕೊಡಮಾಡಿದಂಥ ವಾಕ್ಯದ ಮುಖ್ಯ ಭಾಗ ಯೋಹಾನನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ ವಚನ 60ರಿಂದ 65 ವಚನಗಳು. ಯೋಹಾನನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ ವಚನ 60ರಿಂದ 65 ವಚನಗಳು. ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳಾರು ಅಂದುಕೊಂಡರು. ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣಗುಟ್ಟುತ್ತಾರೆಂದು ತನ್ನಲ್ಲಿ ತಿಳುಕೊಂಡು ಅವರಿಗೆ, ಈ ಮಾತಿನಿಂದ ನಿಮಗೆ ಬೇಸರವಾಯಿತೋ? ಹಾಗಾದರೆ ಮನುಷ್ಯಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನುತ್ತೀರಿ? ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದಾರೆ ಅಂದನು. ನಂಬದವರು ಇಂಥವರು ತನ್ನನ್ನು
ಹಿಡಿದುಕೊಡುವವರು ಇಂಥವರು ಎಂಬುದು ಯೇಸುವಿಗೆ ಮೊದಲಿನಿಂದ ತಿಳಿದಿತ್ತು. ಮತ್ತು ಆತನು ತಂದೆಯ ಅನುಗ್ರಹವಿಲ್ಲದೆ ಯಾರೂ ನನ್ನ ಬಳಿಗೆ ಬರಲಾರರು ಎಂಬುದನ್ನು ನಾನು ನಿಮಗೆ ಅದರ ದೆಸೆಯಿಂದಲೇ ಹೇಳಿದೆನು ಅಂದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಚಂದ್ರೆ, ಇಂದು ಕೊಡಮಾಡಿದಂಥ ಶೀರ್ಷಿಕೆ ಕ್ರೂಜಿತನನ್ನು ತಿರಸ್ಕರಿಸಿದವರು ಹಿಂಬಾಲಕರು ಎಂಬಂಥ ಶೀರ್ಷಿಕೆ ಕೊಡಲ್ಪಟ್ಟಿದೆ. ಕ್ರೈಸ್ತ ಬಾಳಿನಲ್ಲಿ ವಿಶ್ವಾಸ, ನಂಬಿಕೆ ಎಷ್ಟು ಪ್ರಾಮುಖ್ಯವೋ ತ್ಯಾಗ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾದದ್ದು. ತ್ಯಾಗವಿಲ್ಲದೆ ಕ್ರಿಸ್ತೀಯ ಜೀವನ ಇಲ್ಲ. ತ್ಯಾಗದ ಮೂಲಕ ಸೇವೆಯ ಮೂಲಕ ಸಂತೋಷ, ನೆಮ್ಮದಿ, ಸಮಾಧಾನ ಪಡೆದುಕೊಳ್ಳಲು ಸಾಧ್ಯ. ನಿನ್ನ ಮನಸ್ಸು ಯಾರಿಗೆ ತಲೆಬಾಗುತ್ತದೋ ಅವರನ್ನ ಗುರು ಎಂದುಕೊಂಡು ಅವರಿಗೆ ನಿನ್ನ ಬಾಳನ್ನ ಅರ್ಪಿಸು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಯೇಸು ಕ್ರಿಸ್ತನ ಶಿಷ್ಯರ ಸಂಬಂಧ ಒಂದು ಆತ್ಮಿಕವಾದಂಥ ಸಂಬಂಧ, ಜೀವನದ ಮಹತ್ವಪೂರ್ಣವಾದಂಥ ಒಂದು ಸಂಗತಿ. ಗುರುವನ್ನ ಅರಿತುಕೊಳ್ಳುವುದರ ಮೂಲಕ ಆತನನ್ನು ಯಥಾರ್ಥವಾಗಿ ಪ್ರೀತಿಸಿ ಆತನಿಗೆ ವಿಧೇಯರಾಗಿ ನಂಬಿಕೆಯಿಂದ ನಡೆದುಕೊಂಡು ಬಾಳುವುದರಲ್ಲಿ ಸಂಬಂಧಗಳು ಎದ್ದು ಕಾಣುತ್ತವೆ. ಕ್ರಿಸ್ತನನ್ನ ಹಿಂಬಾಲಿಸುವುದು ಎಂದರೆ ಇಡೀ ಜೀವಿತವನ್ನೇ ಕ್ರಿಸ್ತನಿಗೋಸ್ಕರ ಸಮರ್ಪಿಸಿಕೊಳ್ಳುವಂಥದ್ದು. ನಮ್ಮ ಜೀವನ ಪರಿಪೂರ್ಣವಾಗಬೇಕಾದರೆ, ನಮ್ಮ ಬಾಳು ಸಂತೋಷವಾಗಿರಬೇಕಾದರೆ, ನಮ್ಮ ಜೀವನದಲ್ಲಿ ಯಶಸ್ವಿಗಳನ್ನು ನಾವು ಕಾಣಬೇಕಾದರೆ ನಾವು ಕ್ರಿಸ್ತನೊಂದಿಗೆ ಇದ್ದಾಗ ಮಾತ್ರ ಅವೆಲ್ಲವನ್ನ ಕಾಣುವುದಕ್ಕೆ ಸಾಧ್ಯ. ಆದ್ದರಿಂದ ದೇವರ ವಾಕ್ಯದ ಪ್ರಕಾರವಾಗಿ ಕ್ರಿಸ್ತನ ಹಿಂಬಾಲಕರು, ಕ್ರಿಸ್ತನ ಅನುಯಾಯಿಗಳು, ಕ್ರಿಸ್ತನನ್ನ ಹೊಂದಿಕೊಂಡು ನಡೆಯುವಂಥವರು ಆದರೆ ಸಾಕಾಗುವುದಿಲ್ಲ ಪ್ರಿಯರೇ. ದೇವರು ನಮಗೆ ಸೇವಾ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ. ಆ ಜವಾಬ್ದಾರಿಕೆ ಎಲ್ಲರನ್ನ ನಂಬಿಕೆ, ವಿಶ್ವಾಸ, ಸಹನೆಯಿಂದ ನಡೆದುಕೊಂಡು ಸೇವೆಯಲ್ಲಿ ಪರಿಪೂರ್ಣವಾದಂಥ ಮಟ್ಟವನ್ನ ನಾವು ಸೇರಬೇಕಾದವರು. ಆದ್ದರಿಂದ ಸೇವೆಯಲ್ಲಿ ಹಿಂಸೆಗಳು ಬರ್ತಾವೆ, ಅವಮಾನಗಳು ಬರ್ತಾವೆ, ಕಷ್ಟಗಳು ಬರ್ತಾವೆ, ಜೀವನವೇ ಬೇಡ ಎಂಬಂಥ ಸ್ಥಿತಿ ನಮ್ಮೆದುರಿಗೆ ಬಂದಾಗ ನಮಗೆ ನೆನಪಾಗುವಂಥದ್ದು ದೇವರು, ಕ್ರಿಸ್ತನ ಕ್ರೂಜೆ, ಕ್ರಿಸ್ತನ ಮರಣ, ಕ್ರಿಸ್ತನ ತ್ಯಾಗಮಯವಾದಂಥ ಜೀವನ. ಇವೆಲ್ಲವೂ ಕೂಡ ನಮ್ಮ ಕಣ್ಣೆದುರಿಗೆ ನಾವು ತಂದಾಗ ನಮ್ಮ ಕಷ್ಟಗಳು ಅಲ್ಪ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ. ಆದ್ದರಿಂದ ಶ್ರದ್ಧಾ ಭಕ್ತಿಯಿಂದ ನಾವು ಜೀವನವನ್ನ ಕ್ರಿಸ್ತನಿಗೋಸ್ಕರ ನಡೆಸುವಂಥವರು ಆಗಿರಬೇಕೆಂಬುದಾಗಿ ಇವತ್ತಿನ ವಾಕ್ಯ ಭಾಗಗಳು ನಮಗೆ ಮನನ ಅರಿಕೆಯನ್ನು ಮಾಡಿಕೊಳ್ಳುವುದಕ್ಕೆ ನಡೆಸುವಂಥದ್ದು. ಆದ್ದರಿಂದ ಆತನ ಹಿಂಬಾಲಕರಾದಂಥ ನಾವು ಎಲ್ಲ ಸಂಗತಿಗಳಲ್ಲಿ ತಗ್ಗಿಸಿಕೊಂಡವರಾಗಿರಬೇಕು. ಕ್ರಿಸ್ತನು ತೋರಿಸಿಕೊಟ್ಟಂಥ ಶಿಲುಬೆಯ ಹಾದಿಯಲ್ಲಿ ನಾವು ನಡೆಯುವಂಥವರಾಗಿರಬೇಕು. ಯೇಸುವಿನ ಹಿಂಬಾಲಕರು, ಯೇಸುವಿನ ಅನುಯಾಯಿಗಳು ಎಂಬುದಾಗಿ ಕರೆಸಿಕೊಂಡಂಥ ನಾವು ದೋಷ ಮುಕ್ತರಾಗಿ ಕ್ರಿಸ್ತನು ನಮಗೆ ತೋರಿಸಿದಂಥ ಮಾರ್ಗ, ಕ್ರಿಸ್ತನು ನಮಗೆ ನಡೆಸಿದಂಥ ಮಾರ್ಗ, ಶಿಲುಬೆಯ ಮಾರ್ಗವನ್ನ, ಶಿಲುಬೆಯ ಭಾರವನ್ನ ಹೊತ್ತುಕೊಂಡು ನಾವು ಒಬ್ಬರನ್ನೊಬ್ಬರು ಭಾರಗಳನ್ನು ಹೊರುವುದರ ಮೂಲಕವಾಗಿ ನಾವು ಸಿದ್ಧರಾಗಬೇಕೆಂಬುದಾಗಿ ಇವತ್ತಿನ ವಾಕ್ಯಗಳು ನಮ್ಮೊಂದಿಗೆ ಮಾತನಾಡ್ತೇವೆ. ಆಳು ತನ್ನ ಯಜಮಾನನನ್ನ ಹಿಂಬಾಲಿಸಿಕೊಂಡು ಹೋಗುವಂಥದ್ದು, ಒಬ್ಬರ ವಿಚಾರಧಾರೆಯನ್ನ ಪಾಲಿಸಿ
ಉತ್ತಮ ಮಾರ್ಗದಲ್ಲಿ ಮುಂದೆ ಸಾಗುವಂಥದ್ದು, ದೇವರ ನಿಯಮಗಳನ್ನ, ಕಟ್ಟಳೆಗಳನ್ನ, ಧರ್ಮೋಪದೇಶದ ತಿರುಳನ್ನ ನಾವು ಉಲ್ಲಂಘಿಸುವಂತವರಾಗಿರಬೇಕು. ಕುರಿಗಳು ಕುರುಬನ ಸ್ವರವನ್ನ ಕೇಳಿ ಹಿಂಬಾಲಿಸುವ ಹಾಗೆ ಇವತ್ತು ಕ್ರಿಸ್ತನನ್ನ ಸದಾಕಾಲ ನಾವು ಹಿಂಬಾಲಿಸುವಂತವರಾಗಿರಬೇಕು. ಹಿಂಬಾಲಕರು ಎಂಬುದಾಗಿ ಹೇಳುವಾಗ ನಾವು ಹಿಂಜರಿಯದವರಾಗಿರಬೇಕು. ಕ್ರಿಸ್ತನಿಗೆ ಕೊಡತಕ್ಕಂಥ ಗೌರವ ಮಾನವನ್ನ ಕೊಡುವುದರ ಮೂಲಕ ಆತನ ಮಹತ್ತನ್ನ ಈ ಲೋಕದಲ್ಲಿ ಪ್ರಖ್ಯಾತಿಪಡಿಸುವಂತ ಸಾಧನಗಳು ಇವತ್ತು ನಾವಾಗಬೇಕಾಗಿದೆ ಪ್ರಿಯರೇ. ಆದ್ದರಿಂದ ಇವತ್ತಿನ ವಾಕ್ಯ ಭಾಗಗಳನ್ನ 2 ವಿಷಯಗಳಾಗಿ ನಾವು ಮನನ ಮಾಡಿಕೊಳ್ಳೋಣ. ಮೊದಲನೇದಾಗಿ ನಾವು ನೋಡುವಾಗ ಕ್ರಿಸ್ತನ ನಿಜ ಶಿಷ್ಯರು, ಕ್ರಿಸ್ತನ ನಿಜ ಹಿಂಬಾಲಕರು. ಶಿಷ್ಯರೆಂದರೆ ಕ್ರಿಸ್ತನಿಂದ ಜ್ಞಾನ ಪಡೆಕೊಂಡವರು, ವಿವೇಕವನ್ನ ಸಂಪಾದಿಸಿಕೊಂಡವರು, ನಮ್ಮ ಸಂಪೂರ್ಣ ಕೈಗಳನ್ನ ನಮ್ಮ ಜೀವಿತವನ್ನ ಆತನ ಕೈಗಳಲ್ಲಿ ಒಪ್ಪಿಸಿಕೊಟ್ಟಂಥವರು. ಕ್ರಿಸ್ತನ ವಾಕ್ಯದಲ್ಲಿ ಬೇರೂರಿ ಆ ವಾಕ್ಯವನ್ನ ಪರಿಪಾಲಿಸಿಕೊಂಡು ಆತನ ಮಾರ್ಗದಲ್ಲಿ ಆತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವಂಥವರೇ ಶಿಷ್ಯರು, ಹಿಂಬಾಲಕರು ಎಂಬುದಾಗಿ ಕರೆಸಿಕೊಳ್ಳುವುದನ್ನು ನಾವು ನೋಡ್ತೇವೆ. ಯೇಸು ಪ್ರಥಮವಾಗಿ ಆತನು ಗಲಿಲಾಯದ ಸಮುದ್ರದ ಬಳಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆತನು ದೋಣಿಯಲ್ಲಿ ಮೀನು ಹಿಡಿಯುವಂತ ಬೆಸ್ತರನ್ನ ಕಂಡಾಗ ಅವರನ್ನ ಹಿಂಬಾಲಿಸು ಎಂಬುದಾಗಿ ಕರೆದ. ನನ್ನನ್ನ ಹಿಂಬಾಲಿಸು ಅಥವಾ ನೀವು ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಅಲ್ಲಿ ಕರೆಯುವುದನ್ನು ನೋಡ್ತೇವೆ. ಯಾಕಂದ್ರೆ ಯೇಸು ಸ್ವಾಮಿ ವಾಕ್ಯದ ಆ ಒಂದು ಬಲೆಯನ್ನ ಬೀಸುವುದಕ್ಕೆ ಆತನು ಮುಂದಾದನು. ಯಾಕಂದ್ರೆ ಆತನಿಗೆ ಸೇವಕರು ಬೇಕಿತ್ತು. ಆ ಸೇವಕರು ಹೊಲದಲ್ಲಿ ಕೆಲಸ ಮಾಡುವಂತ ಒಂದು ಸಾಧನವಾಗುವುದಕ್ಕಾಗಿ ಕರೆಯಲ್ಪಟ್ಟ. ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನ ಮನುಷ್ಯರನ್ನ ಹಿಡುವಂತ ಬೆಸ್ತರನ್ನಾಗಿ ಮಾಡ್ತೇನೆ ಎಂಬುದಾಗಿ. ಪ್ರಿಯ ದೇವಚಂದ್ರೇ, ಇವತ್ತು ಕರ್ತನು ನನ್ನನ್ನ ನಿಮ್ಮನ್ನ ಕರೆಯುವಾಗ ಇವತ್ತು ನಾವು ಹಿಂಬಾಲಿಸುವುದಕ್ಕೆ ಮನಸ್ಸು ಉಳ್ಳವರಾಗಿದ್ದೇವಾ? ಕ್ರಿಸ್ತನ ಕರೆ ನಮಗೆ ಪುನರ್ಜೀವವನ್ನ ಕೊಡುವಂಥದ್ದು, ನಮ್ಮನ್ನ ಉನ್ನತವಾದಂಥ ಸ್ಥಿತಿಗೆ ನಡೆಸುವಂಥದ್ದು. ಆದ್ದರಿಂದ ಅಲ್ಲಿ ಪೇತ್ರ ಅಂದ್ರಯ್ಯನನ್ನ ಮೊದಲದಾಗಿ ಕರೆದಾಗ ಅವರು ಮರು ಮಾತನಾಡದೆ ಆ ಕ್ಷಣಾರ್ಧದಲ್ಲಿ ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೆ ಅವರು ಮುಂದಾದರು ಎಂಬುದಾಗಿ ನೋಡ್ತೇವೆ. ಅವರೇನು ಶ್ರೀಮಂತರಾಗಿರಲಿಲ್ಲ, ಬಡವರಾಗಿದ್ದರು. ದಿನದ ದುಡಿಮೆಯಿಂದ ಅವರು ಜೀವನವನ್ನ ಕಟ್ಟಿಕೊಳ್ಳುವಂತವರಾಗಿದ್ದರು. ಆದರೆ ಯೇಸುವಿನ ದೃಷ್ಟಿ ಅವರ ಮೇಲೆ ಹರಿಯಿತು. ಅವರ ಜೀವನ ಬದಲಾಯಿಸಿಕೊಳ್ಳುವುದಕ್ಕೆ ಯೇಸು ಅಲ್ಲಿ ಅವಕಾಶವನ್ನ ಮಾಡಿಕೊಟ್ಟ. ಮುಂದಕ್ಕೆ ಆತನು ಹೋಗುವಾಗ ಬಲೆಗಳನ್ನ ಸರಿ ಮಾಡಿಕೊಳ್ಳುವಂತ ಯಾಕೋಬ ಯೋಹಾನರನ್ನ ನೋಡಿ ಅವರನ್ನೂ ಸಹ ಆತನು ಕರೆದನು ಎಂಬುದಾಗಿ ನೋಡ್ತೇವೆ. ಹಾಗಾದ್ರೆ ಆ ಯೋಹಾನ ಯಾಕೋಬರು ತನ್ನ ತಂದೆಯಾದಂತ ಜಬದಾಯನಿಗೆ ಮತ್ತು ಆತನ ಕೆಲಸದವರಿಗೆ ಹೇಳಿ ಯೇಸುವನ್ನ ಹಿಂಬಾಲಿಸಿದರು. ಯೇಸು ಪ್ರಥಮ ಶಿಷ್ಯರನ್ನ ಆಯ್ಕೆ ಮಾಡಿಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಇವತ್ತು ಕ್ರಿಸ್ತನ ಹಿಂಬಾಲಕರೆಂಬುದಾಗಿ ನಾವು ಕರೆಸಿಕೊಳ್ಳುವಾಗ ಕ್ರಿಸ್ತನ ಕರೆ ನಮ್ಮೊಬ್ಬೊಬ್ಬರಿಗೆ ಬರುವುದಾದರೆ ಆ ಕ್ಷಣಾರ್ಧದಲ್ಲಿ ಆತನನ್ನ ಹಿಂಬಾಲಿಸುವುದಕ್ಕೆ ನಾವು ಮುಂದಾಗಿದ್ದೇವಾ? ಅನೇಕ ಪ್ರಶ್ನೆಗಳು ಇವತ್ತು ನಮ್ಮನ್ನ ಕಾಡುವಂಥದ್ದನ್ನ ನೋಡ್ತೇವೆ. ಆದರೆ ಯೇಸು ಸ್ವಾಮಿ 12 ಮಂದಿ ಶಿಷ್ಯರನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳಿಲ್ಲ. ಆತನ ಸನ್ನಿಧಾನಕ್ಕೆ ಬರುವಂತ ಎಲ್ಲರೂ ಕೂಡ
ಆತನ ಶಿಷ್ಯರಾಗುವಂತ ಹಕ್ಕನ್ನ ಅವರು ಪಡೆದುಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಯೇಸು ಸ್ವಾಮಿ ನಿತ್ಯ ಜೀವವನ್ನ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಪಾಪಿಗಳಾದಂಥವರು ಮತ್ತು ರೋಗಸ್ಥರು, ವಿವಿಧ ಸಂಕಟಕ್ಕೆ ಒಳಪಟ್ಟವರು, ಅಂಥವರು ಕೂಡ ಯೇಸುವಿನೊಂದಿಗೆ ಸೇವಕರಾಗಿ ಬಯಸಿ ಆತನೊಂದಿಗೆ ಅವರು ಜೀವಿಸಿದರು ಎಂಬುದಾಗಿ ನೋಡ್ತೇವೆ. ಆ ಸಮಯದಲ್ಲಿ ಅನೇಕ ಸ್ತ್ರೀಯರು ಕೂಡ ಯೇಸುವಿನ ಸೇವೆಯಲ್ಲಿ ತೆಗೆದುಕೊಂಡರು ಎಂಬುದಾಗಿ. ಹಾಗಾದ್ರೆ ನಿತ್ಯ ಜೀವವನ್ನ ಕೊಡುವುದಕ್ಕಾಗಿ, ಪರಲೋಕ ರಾಜ್ಯದ ಬಾಧ್ಯತೆಯನ್ನ ಕೊಡಿಸುವುದಕ್ಕಾಗಿ ಯೇಸು ಸ್ವಾಮಿ ತನ್ನ ಸುವಾರ್ತೆಯ ಮೂಲಕ, ವಾಕ್ಯದ ಮೂಲಕ ಆತನು ಕರೆದನು ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಸೀಮೋನ್ ಪೇತ್ರನನ್ನ, ಅಂದ್ರೆಯನನ್ನ ಕರೆದಾಗ, ಯೋಹಾನನನ್ನ, ಯಾಕೋಬನನ್ನ ಕರೆದಾಗ ಅವರು ಮರು ಮಾತನಾಡದೆ ಸ್ವಾಮಿಯನ್ನ ಹಿಂಬಾಲಿಸಿದರು ಎಂಬುದಾಗಿ. ಪ್ರಿಯರೇ, ಒಂದು ವೇಳೆ ಯೇಸು ಸ್ವಾಮಿ ಆ ಶಿಷ್ಯರ ವಿಷಯದಲ್ಲಿ ತಿಳಿದವನಾಗಿರಬೇಕು, ಅಥವಾ ಶಿಷ್ಯರು ಯೇಸುವಿನ ವಿಷಯದಲ್ಲಿ ಅವರು ಅರಿತುಕೊಂಡವರಾಗಿರಬೇಕು. ಆದ್ದರಿಂದ ಅವರು ಅಲ್ಲಿ ಹೊಂದಾಣಿಕೆಯ ಮೂಲಕ ಯೇಸುವನ್ನ ಅವರು ಹಿಂಬಾಲಿಸಿದರು ಎಂಬುದಾಗಿ ನೋಡ್ತೇವೆ. ಯೇಸು ಅವರನ್ನ ಆಪ್ತ ಶಿಷ್ಯರನ್ನಾಗಿ ಮಾಡಿಕೊಂಡನು ಎಂಬುದಾಗಿ ನೋಡ್ತೇವೆ. ಅದೇ ರೀತಿಯಾಗಿ ಸ್ವಾಮಿ ಸ್ವಾಭಾವಿಕವಾಗಿ ಅವರಿಗೆ ವರಗಳನ್ನ ಕೊಟ್ಟ, ಸಾಮರ್ಥ್ಯತೆಗಳನ್ನ ಹೊಂದಿಕೊಳ್ಳುವಂತ ಅವಕಾಶ ಅವರಿಗೆ ದೊರೆಯಿತು. ತನ್ನ ಕಾರ್ಯಭಾರವನ್ನ ಉಪಯುಕ್ತವಾದಂತ ರೀತಿಯಲ್ಲಿ ಯೋಗ್ಯ ಹಿಂಬಾಲಕರನ್ನಾಗಿ ಮಾಡುವಂತ ಒಂದು ವರಗಳನ್ನ ಅವರಿಗೆ ಕೊಡುವುದಕ್ಕೆ ಮುಂದಾದ. ಯೇಸುವಿನ ಶಿಷ್ಯರು ಬಡವರಾಗಿದ್ದರು, ಅವಿದ್ಯಾವಂತರಾಗಿದ್ದರು, ಇಸ್ರಾಯೇಲಿನ ಹಿಂದುಳಿದ ಗಲಿಲಾಯದ ಪ್ರಾಂತದವರು ಆಗಿದ್ದರು. ಯೇಸು ತನ್ನ ರಾಜ್ಯ ಸ್ಥಾಪನೆಗಾಗಿ ಸಹಾಯ ಮಾಡಲು ಇವರನ್ನ ಆಯ್ಕೆ ಮಾಡಿಕೊಂಡನು. ಯೇಸು ನಮ್ಮೆಲ್ಲರಿಗೂ ಮಾರ್ಗದರ್ಶಕನಾಗಿದ್ದಾನೆ. ಸತ್ಯದ ಬೆಳಕನ್ನ ಆತನು ತೋರಿಸಿದಾತನು. ನಮ್ಮನ್ನ ನಿತ್ಯ ಜೀವದ ನಿರೀಕ್ಷೆ ಕಡೆಗೆ ನಡೆಸುವಾತನಾಗಿದ್ದಾನೆ. ಯೇಸು ನೆರೆದ ಬಂದಂತ ಜನ ಸಮೂಹದ ಮುಂದೆ, ನಾನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ, ಜೀವಕರವಾದಂತ ರೊಟ್ಟಿ ಎಂಬುದಾಗಿ ಹೇಳುವಾಗ ಯಹೂದ್ಯರು ಆತನ ವಿಷಯದಲ್ಲಿ ಗುಣಗುಟ್ಟಿದರು ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ವೇಳೆ ನಾವು ಕೂಡ ಕರ್ತನ ವಿಷಯದಲ್ಲಿ ಗುಣಗುಟ್ಟುವಂತವರಾಗಿದ್ದೇವೆ ಪ್ರಿಯರೇ. ಹೌದು, ಯೇಸು 5 ರೊಟ್ಟಿ 2 ಮೀನುಗಳನ್ನ ಅದ್ಭುತವಾಗಿ ಮಾರ್ಪಡಿಸಿ 5,000 ಜನರು, ಗಂಡಸರು, ಅದರೊಟ್ಟಿಗೆ ಹೆಂಗಸರು, ಮಕ್ಕಳು ಎಂಬುದಾಗಿ ಹೇಳುವಾಗ ಅಲ್ಲಿ ಎಷ್ಟು ಜನರೆಂಬುದಾಗಿ ಎಣಿಕೆ ಇಲ್ಲ, ಆದರೆ ಗಂಡಸರ ಸಂಖ್ಯೆ 5,000. ಆದ್ದರಿಂದ ಆ ರೊಟ್ಟಿಯನ್ನ, ಆ ಮೀನನ್ನ ಸ್ತೋತ್ರ ಮಾಡಿ ಹಂಚಿದಾಗ ಒಂದು ದೊಡ್ಡ ಅದ್ಭುತವನ್ನೇ ಆತನು ಮಾಡಿದ. ಅಂತ ಅದ್ಭುತವನ್ನ ಕಂಡಂತವರು ಇವತ್ತು ಯೇಸುವಿನ ವಿಷಯದಲ್ಲಿ ಗುಣಗುಟ್ಟುವಂತವರಾಗಿದ್ದಾರೆ. ಆದ್ದರಿಂದ ಯೇಸು ಸ್ವಾಮಿ 12 ಕುಲಗಳನ್ನ ಅಲ್ಲಿ ಪ್ರತಿನಿಧಿಸುವುದನ್ನ ನೋಡ್ತೇವೆ. ಉಳಿದಂತ ಆ ರೊಟ್ಟಿ ಮಾಂಸದ ತುಂಡುಗಳನ್ನ ಹೆಕ್ಕಿ ಇಟ್ಟಾಗ 12 ಬುಟ್ಟಿಗಳು ತುಂಬಿದವು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಯೇಸು ಹೇಳುವಂತ ಮಾತು ಶಿಷ್ಯರಿಗೆ ಸಹ ಆ ವಿಷಯದಲ್ಲಿ ಗುಣಗುಟ್ಟಿದರು ಎಂಬುದಾಗಿ ನೋಡ್ತೇವೆ. ಇಂಥ ಯೇಸು ಹೇಳುವ ಮಾತು, ಹೇಳುವಂತ ಮಾತು, ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನವನ್ನ ತಿಂದು ಸವಿದು ಅವರು ಸತ್ತು ಹೋದರು ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಆದರೆ ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಎಂಥದೆಂದು ಇದನ್ನು ತಿಂದವರು ಸಾಯುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಹೇಳುವುದನ್ನು ನೋಡ್ತೇವೆ. ಯಾಕಂದ್ರೆ ರೊಟ್ಟಿಯನ್ನ ಯಾವನಾದರೂ ತಿಂದರೆ ಅವಳು ಸದಾಕಾಲ ಬದುಕುವರು. ಯಾಕಂದ್ರೆ ಯೇಸು ಸ್ವಾಮಿ ಜೀವಕರವಾದಂತ ರೊಟ್ಟಿಯಾಗಿದ್ದಾನೆ. ರೊಟ್ಟಿ ಒಂದು ಸಾಧನ ಪ್ರಿಯರೇ, ಆದರೆ ಜೀವವಾಕ್ಯವೆಂಬಂತ ಮನ್ನವನ್ನ ಅನುದಿನವೂ ನಮಗೆ ಸಂತೃಪ್ತಿಯಾಗುವಂತ ರೀತಿಯಲ್ಲಿ ಆತನು ಕೊಡುವಂತವನಾಗಿದ್ದಾನೆ. ಆದ್ದರಿಂದ ಯೇಸು ಕೊಡುವಂತ ರೊಟ್ಟಿ
ಜೀವಕರವಾದಂಥ ರೊಟ್ಟಿ, ಅದನ್ನು ತಿಂದವರು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ ಹೇಳುವಾಗ ಈ ದೇಹ ನಶಿಸಿ ಹೋಗ್ತದೆ, ಆದರೆ ಆತ್ಮ ಕ್ರಿಸ್ತನೊಂದಿಗೆ ಸದಾ ಜೀವಿಸುವಂಥದ್ದಾಗ್ತದೆ ಎಂಬುದಾಗಿ ಅಲ್ಲಿ ತೋರಿಸಿಕೊಡುವುದನ್ನು ನೋಡ್ತೇವೆ. ಮನುಷ್ಯ ಕುಮಾರನು ತಾನು ಇದ್ದಲ್ಲಿಗೆ ಏರಿ ಹೋಗುವಾಗ ನೀವು ನೋಡಿದರೆ ಏನು ಅನ್ನುತ್ತೀರಿ ಎಂಬಂತ ಪ್ರಶ್ನೆಯನ್ನ ಅಲ್ಲಿ ಕೇಳುವುದನ್ನು ನೋಡ್ತೇವೆ. ಬದುಕಿಸುವ ಆತ್ಮ ಮಾಂಸವು ಯಾವುದಕ್ಕೂ ಅದು ಬರುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ, ನಾನು ನಿಮಗೆ ಹೇಳುವ ಮಾತುಗಳು ಆತ್ಮವು ಜೀವವು ಆಗಿವೆ. ನಿಮ್ಮಲ್ಲಿ ಕೆಲವರು ನಂಬದವರಾದರು, ಕೆಲವರು ನಂಬಿದರು. ನನ್ನನ್ನು ನಂಬಿದವರು ನಂಬದಾಗದಿರುವವರು ಎಂಬುದಾಗಿ ನಾವು ನೋಡ್ತೇವೆ. ನಂಬದವರು ನನ್ನನ್ನ ಹಿಡಿದುಕೊಡುವರು ಎಂಬುದಾಗಿ ನೋಡ್ರಿ, ಅಲ್ಲಿ ಯೂದನನ್ನ ಯೇಸು ಸ್ವಾಮಿ ತೋರಿಸಿಕೊಡುವುದನ್ನ ನೋಡ್ತೇವೆ. ಯೇಸುವಿನ ಶಿಷ್ಯರು, ಯೇಸುವಿನ ಹಿಂಬಾಲಕರು ಅನೇಕ ಅದ್ಭುತಗಳನ್ನು ನೋಡಿದ್ದಾರೆ, ಅನೇಕ ಸೂಚಕ ಕಾರ್ಯಗಳನ್ನು ಕಂಡಿದ್ದಾರೆ, ಯೇಸುವಿನೊಂದಿಗೆ ಅವರು ಸೇವೆಯಲ್ಲಿ ಪಾಲ್ ತೆಗೆದುಕೊಂಡಿದ್ದಾರೆ. ಆದರೆ ಅಲ್ಲಿ ನಾವು ಕಾಣ್ತೇವೆ ಯೇಸುವಿನ ಮಾತು, ನನ್ನನ್ನ ನಂಬಿದರು ನಂಬದವರಾಗಿ ಅವರು ನನ್ನನ್ನ ಹಿಡಿದುಕೊಡುವರು ಎಂಬುದಾಗಿ. ಪ್ರಿಯರೇ, ಶಿಷ್ಯರು ಕೂಡ ಆತನ ವಿಷಯದಲ್ಲಿ ಹಿಂಜರಿದರು ಎಂಬುದಾಗಿ ವಾಕ್ಯ ಹೇಳ್ತದೆ. ಎಷ್ಟೋ ಅದ್ಭುತಗಳನ್ನ ಕಂಡಿದ್ದಾರೆ, ಯೇಸುವಿನೊಂದಿಗೆ ಅವರು ಬೋಧನೆ ಕೇಳಿದ್ದಾರೆ. ಯೇಸುವನ್ನ ಜೀವದಾಯಕ ಜೀವ ಸ್ವರೂಪನಾದಂಥ ದೇವರು ಎಂಬುದಾಗಿ ಅರಿಕೆ ಮಾಡಿದಂಥವರು ಯೇಸುವಿನ ವಿಷಯದಲ್ಲಿ ಹಿಂಜರಿಯುವುದನ್ನು ನಾವು ನೋಡ್ತೇವೆ. ಶಿಷ್ಯರು ಪೂರ್ಣ ಹೃದಯದಿಂದ ಹಿಂಬಾಲಿಸುವರಾಗಬೇಕೆಂಬುದು ಯೇಸು ಸ್ವಾಮಿಯ ಅಪೇಕ್ಷೆಯಾಗಿತ್ತು. ಅವರು ಸಿದ್ಧರಾಗಿರಲಿಲ್ಲ ಎಂಬುದಾಗಿ ನೋಡ್ತೇವೆ. ಯೇಸು ಸತ್ಯ ಬೋಧನೆಯನ್ನ ಆತನು ಸ್ವೀಕರಿಸಿಕೊಳ್ಳುವಂತೆ ಅವರನ್ನ ಅಲ್ಲಿ ನಡೆಸಿದನು. ಅನೇಕ ವೇಳೆ ದೇವರ ವಾಕ್ಯಗಳು ಜೀವಿಸ್ತವೆ, ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತೇವೆ. ನಾವು ಬಂದಾಗ ಅಲ್ಲಿ ಹಾಡುಗಳ ಸ್ವರವನ್ನ ಕೇಳ್ತಾ ಇದ್ವಿ. ಆ ಸ್ವರವನ್ನ ನಿಶಬ್ದವಾದಂತ ರೀತಿಯಲ್ಲಿ ಆ ಸ್ವರ ಕೇಳುವಾಗ ಆ ಸ್ವರದೊಂದಿಗೆ ನಮ್ಮನ್ನ ನಾವು ಒಂದು ಮಾಡ್ಕೊಳ್ತೇವೆ. ನಮಗೆ ಜೀವವನ್ನ ಕೊಡ್ತಾ ಇದೆ, ಬಲವನ್ನ ಕೊಡ್ತಾ ಇದೆ, ನಮ್ಮನ್ನ ಉಜ್ಜೀವಿಸುವಂತ ರೀತಿಗೆ ದೇವರ ವಾಕ್ಯ ನಮ್ಮನ್ನ ನಡೆಸ್ತದೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೊಟ್ಟಂತ ಬೋಧನೆ ಅದು ರುಚಿಕರವಾದಂಥ ಬೋಧನೆ ಆಗಿತ್ತು, ಮನಸ್ಸಿಗೆ ಹಿತವನ್ನ ಕೊಡುವಂತ ವಾಕ್ಯ ಆಗಿತ್ತು. ಆದರೆ ಎಲ್ಲವನ್ನ ಕಂಡು ನೋಡಿ ಕೇಳಿದಂಥವರು ಯೇಸುವಿನ ವಿಷಯದಲ್ಲಿ ಗುನುಗುಟ್ಟುವಂಥದ್ದು, ಯೇಸುವಿನ ವಿಷಯದಲ್ಲಿ ಹಿಂಜರಿಯುವುದನ್ನ ನಾವು ಕಾಣುವಂಥವರಾಗಿದ್ದರೆ, ಯೇಸು ಸ್ವಾಮಿಯವರು ಪರಲೋಕಕ್ಕೆ ಏರುವ ಮುಂಚೆ ಆತನು ಕೊಲ್ಲಲ್ಪಡಬೇಕೆಂಬುದಾಗಿ ಆತನ ಇಚ್ಛೆ ಆಗಿತ್ತು. ಆದ್ದರಿಂದ ನಾನು ಕೊಲ್ಲಲ್ಪಟ್ಟಾಗ ನನ್ನ ಶಿಷ್ಯರು ಒಬ್ಬಂಟಿಗರಾಗ್ತಾರೆ ಎಂಬಂತ ಒಂದು ವಿಷಯವನ್ನ ಹಿಡಿದುಕೊಂಡು ಯೆಹೋವನ ದೇವರ ಚಿತ್ತಕ್ಕೆ ಆತನು ಒಪ್ಪಿಸಿಕೊಡುವುದನ್ನು ನೋಡ್ತೇವೆ. ಯಾಕಂದ್ರೆ ಯೇಸುವಿನ ಮರಣದ ನಂತರ ಇವರೆಲ್ಲರೂ ಚದುರಿ ಹೋಗ್ತಾರೆ ಮತ್ತು ಯಹೂದ್ಯರು ಇವರನ್ನ ಹಿಂಸಿಸುವರು. ಯೇಸು ತಾನು ಪರಲೋಕಕ್ಕೆ ಏರಿ ಹೋದ ಮೇಲೆ ಅವರು ಒಬ್ಬಂಟಿಗರಾಗಬಾರದು, ಆತನು ಹೊರಟು ಹೋಗುವ ಮುನ್ನ ಪವಿತ್ರಾತ್ಮನನ್ನ ಅವರಿಗೆ ಸಹಾಯಕರನ್ನಾಗಿ ಕೊಡುವುದನ್ನ ನಾವು ನೋಡ್ತೇವೆ. ಯಾಕಂದ್ರೆ ತಿರುಗಿ ಬರುವ ತನಕ ಆ ಸತ್ಯದ ಆತ್ಮನು ಅವರನ್ನ ನಡೆಸಿಕೊಂಡು ಹೋಗ್ತಾನೆ. ಆದ್ರಿಂದ ಯೇಸು ಸ್ವಾಮಿ ದಿವಾರಣವಾಗುವ ಮುಂಚೆ ಹೇಳ್ತಾನೆ, ನಾನು ನಿಮ್ಮನ್ನ ಅನಾಥರನ್ನಾಗಿ ಬಿಡುವುದಿಲ್ಲ, ನಿಮ್ಮನ್ನ ಒಬ್ಬಂಟಿಗರನ್ನಾಗಿ ನಾನು ಬಿಡುವುದಿಲ್ಲ, ಸತ್ಯದ ಆತ್ಮನನ್ನ ನಿಮ್ಮ ಜೊತೆಯಲ್ಲಿ ಇರಿಸ್ತೇನೆ, ಆತನು ನಿಮ್ಮನ್ನ ನಡೆಸಿಕೊಂಡು ಹೋಗ್ತಾನೆ. ನೋಡ್ರಿ, ದೇವರ ವಾಕ್ಯ ಹೆತ್ತ ತಂದೆ ತಾಯಿಗಳು ನಮ್ಮನ್ನ ಮರೆತಾರು, ಯೇಸು ನಮ್ಮನ್ನ ಮರೆಯುವುದಿಲ್ಲ, ತೊರೆಯುವುದಿಲ್ಲ, ಸದಾಕಾಲ ನಮ್ಮನ್ನ ತನ್ನ ಅಂಗೈಗಳಲ್ಲಿ ಇಟ್ಟುಕೊಂಡು ಆತನು ನಡೆಸುವಾತನಾಗಿದ್ದಾನೆ. ದೇವರು ಆತ್ಮ ಸ್ವರೂಪನ ಆಗಿರುವ ಪ್ರಕಾರ ಯೇಸುವಿನ ಮಾತುಗಳು ಆತ್ಮಿಕವಾದಂಥ ಮಾತುಗಳು ಆಗಿ ಅಲ್ಲಿ ಕಂಡು ಬರುವುದನ್ನು ನಾವು ನೋಡ್ತೇವೆ. ಯಾರು ತನಗೆ ನಂಬಿಗಸ್ತರಾಗಿ ಉಳಿಯುವರು
ಯಾರು ಯೇಸುವಿನ ಅದ್ಭುತ ಕಾರ್ಯಗಳನ್ನು ನೋಡಿ ನಂಬಿ ಆತನ ಹಿಂಬಾಲಕರಾಗ್ತಾರೋ ಅವರಿಗೆ ಆತ್ಮಿಕವಾದಂಥ ಜೀವಿತವನ್ನ ಯೇಸುವಿನಲ್ಲಿ ನಂಬಿಕೆ ಇಡುವುದರಿಂದ ಅವರು ಬಿದ್ದು ಹೋಗುವುದಿಲ್ಲವೆಂಬಂತ ಮನವರಿಕೆಯ ಕಡೆಗೆ ಯೇಸು ಅವರನ್ನು ನಡೆಸ್ತಾನೆ. ಈಗ ಯೇಸುವಿನ ಬೋಧನೆ ಅವರಿಗೆ ಕಠಿಣವಾಗಿ ಕಾಣುವುದನ್ನು ನೋಡ್ತೇವೆ. ಹಿಂಜರಿದ್ರು, ಯೇಸುವನ್ನ ನಂಬಿದರು, ಸ್ವಾಮಿಯಿಂದ ಬಿಡುಗಡೆ ಹೊಂದಿದರು, ಪಾಪಗಳ ಬಂಧನದಿಂದ ಬಿಡಿಸಲ್ಪಟ್ರು ಮತ್ತು ಆತನನ್ನ ಎಡೆಬಿಡದೆ ಹಿಂಬಾಲಿಸಿ ಆತನ ಶಿಲುಬೆಯನ್ನು ಹೊರಲು ಬಯಸಿದರು. ಅವರು ಶಿಲುಬೆಯಲ್ಲಿ ಅಡಿದಾವರೆಯಲ್ಲಿ ನಿಂತುಕೊಂಡವರಾಗಿ ಅತೀರ್ವ ದುಃಖದಿಂದ ಕ್ರಿಸ್ತನಿಗಾಗಿ ಪರಿತಪಿಸಿದವರು ಕ್ರಿಸ್ತನ ನಿಜ ಹಿಂಬಾಲಕರು. ಪ್ರಿಯರೇ, ಬಡವರನ್ನ, ಮನಮುರಿದವರನ್ನ, ಧಿಕ್ಕರಿಸಲ್ಪಟ್ಟವರನ್ನ, ಸಮಾಜದಿಂದ ತಳ್ಳಲ್ಪಟ್ಟವರನ್ನ, ರೋಗದಿಂದ ಸ್ವಸ್ಥತೆ ಹೊಂದಿದವರನ್ನ, ಕ್ರಿಸ್ತನ ಕ್ರೂಜೆಯ ಶ್ರಮೆಯ ಬಾಧೆಯ ಕಣ್ಣಾರೆ ಕಂಡಂತ ಅವರು ಕಣ್ಣೀರಿನಿಂದ ಆತನ ಪಾದದ ಕೆಳಗೆ ಕೂತುಕೊಂಡು ಪರಿತಪಿಸುವಂಥವರಾಗಿದ್ದರು ಎಂಬುದಾಗಿ. ಯೇಸು ಈ ಹಿಂದೆ ಜನರ ದೊಡ್ಡ ಗುಂಪನ್ನ ನೋಡಿ ಆತನು ಸಂತೋಷವನ್ನ ಪಡಲಿಲ್ಲ ಎಂಬುದಾಗಿ ನೋಡ್ತೇವೆ. ಯಾಕಂದ್ರೆ ಯೇಸುವನ್ನ ಹಿಂಬಾಲಿಸಿಕೊಂಡು ಬರುವಂತವ ದೊಡ್ಡ ಗುಂಪನ್ನ ನೋಡಿ ಯೇಸುವಿಗೆ ಸಂತೋಷ ಆಗಲಿಲ್ಲ ಎಂಬುದಾಗಿ ವಾಕ್ಯ ನಮಗೆ ಹೇಳ್ತದೆ. ಯಾಕಂದ್ರೆ ನಾವು ಅನೇಕ ವೇಳೆ ನಮ್ಮ ಹಿಂದೆ ಒಂದು ದೊಡ್ಡ ಗುಂಪು ಬಂದಾಗ ಅಪ್ಪ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ನಮ್ಮೊಂದಿಗಿದ್ದಾರೆ ಎಂಬುದಾಗಿ ನಾವು ಸಂತೋಷವನ್ನ ಪಡ್ತೇವೆ. ಆದರೆ ಯೇಸು ಸ್ವಾಮಿಯವರಿಗೆ ಸಂತೋಷವಾಗಲಿಲ್ಲ. ಯಾಕಂದರೆ ಯೇಸುವಿಗೆ ದೊಡ್ಡ ಹಿಂಡು ಮಾತ್ರ ಅಲ್ಲ, ನಿಜ ಶಿಷ್ಯನಾಗಿ ಒಬ್ಬನು ನಡೆಯುವುದು ಆತನಿಗೆ ಬಹಳ ಮುಖ್ಯವಾಗಿತ್ತು. ಹೀಗಾಗಿ ಆತನು ಹಿಂಬಾಲಿಸುವನು ತನ್ನ ಸ್ಥಿತಿಯನ್ನ, ತನ್ನ ಜೀವಿತವನ್ನ ಬದಲಾಯಿಸಿಕೊಂಡು, ಹೃದಯದ ಆಲೋಚನೆಗಳನ್ನ ಬದಲಾಯಿಸಿಕೊಂಡು ಆತನನ್ನೇ ಹಿಂಬಾಲಿಸಬೇಕೆಂಬುದು ಆತನ ಒಂದು ಪ್ರೀತಿಯ ಮಾತಾಗಿತ್ತು. ಪ್ರಿಯರೇ, ಕ್ರಿಸ್ತಿಯ ಜೀವನದ ಮಹತ್ವವನ್ನ ನಾವು ಅರಿಯದೆ ಹಿಂಬಾಲಿಸುತ್ತಿರಬೇಕೆಂಬುದಾಗಿ ಯೇಸು ಅವರ ಹೃದಯವನ್ನ ಶೋಧಿಸುವುದಕ್ಕೆ ಮುಂದಾದನು ಎಂಬುದಾಗಿ. ಪ್ರಿಯರೇ, ಎಷ್ಟೋ ಸಾರಿ ನಾವು ಶಿಷ್ಯರು, ಕ್ರಿಸ್ತನ ಮಕ್ಕಳು, ಬೋಧಕರು, ಬೋಧಕ ವರ್ಗದವರು ಎಂಬುದಾಗಿ ನಾವು ಕರೆಸಿಕೊಳ್ತೇವೆ. ಆದರೆ ನಮಗೆ ಶೋಧನೆಗಳು ಬಂದಾಗ, ನಮ್ಮ ಜೀವನದಲ್ಲಿ ಭಯ ಆವರಿಸಿಕೊಂಡಾಗ ನಾವು ಅಲ್ಲಿ ಸ್ವಾಮಿಯನ್ನ ಬಿಡ್ತೇವೆ, ಜನರ ಮೇಲೆ ಆತ್ಕೊಳ್ತೇವೆ. ಅದೇ ರೀತಿಯಾಗಿ ಯೇಸುವನ್ನ ನಾವು ಆತ್ಕೊಳ್ಬೇಕು, ಯೇಸುವನ್ನ ನಾವು ದೃಷ್ಟಿಸುವಂತವರಾಗಿರ್ಬೇಕು. ಯೇಸುವೆ ನಮಗೆ ನಿಜವಾದಂತ ದೇವರು, ಸತ್ಯ ದೇವರು, ನೀತಿವಂತನು, ನಮ್ಮನ್ನ ನಿತ್ಯವೂ ಪರಿಪಾಲಿಸಿಕೊಂಡು ಹೋಗುವಾತನು, ಎಡೆಬಿಡದೆ ನಮ್ಮನ್ನು ಕಾಪಾಡುವಾತನು, ನಮ್ಮ ಜೀವಿತಕ್ಕೆ ಆತನೇ ಆಧಾರ ಸ್ತಂಭನು ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳಬೇಕು. ಆದ್ದರಿಂದ ಒಬ್ಬ ಪಾಪಿ ಕರ್ತನ ಕಡೆಗೆ ತಿರುಗಿಕೊಳ್ಳುವುದಾದರೆ ಪರಲೋಕದಲ್ಲಿ ಸಂಭ್ರಮ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಯೇಸು ಒಬ್ಬನು ಪರಿಪೂರ್ಣವಾದಂಥ ಜೀವಿತವನ್ನು ಹೊತ್ತುಕೊಂಡು ಕರ್ತನ ಸನ್ನಿಧಾನಕ್ಕೆ ಬರುವಾಗ ಆತನು ಅದನ್ನ ಮನಸ್ಸು ಮಾಡುವುದನ್ನು ನೋಡ್ತೇವೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮಾರ್ಕ 8ನೇ ಅಧ್ಯಾಯದಲ್ಲಿ 34ನೇ ವಚನದಲ್ಲಿ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನೋಡ್ತೇವೆ. ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನ ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ಬರಲಿ ಎಂಬುದಾಗಿ. ಶಿಲುಬೆ ಶ್ರಮೆಯ ವೇದನೆಯನ್ನ ಪಡೆಯದೆ ಹೋದರೆ ನನ್ನ ಶಿಷ್ಯರಾಗಿರಲಾರಿರಿ ಎಂಬುದಾಗಿ. ನೋಡ್ರಿ ಪ್ರಿಯರೇ, ನಿಜ ಹಿಂಬಾಲಕರು ದೇವರ ಚಿತ್ತವನ್ನ ನೆರವೇರಿಸುವಂತವರು. ದೇವರ ಮಾತು ವಾಕ್ಯಗಳಲ್ಲಿ ನಡೆದಾಗ ಆತನಲ್ಲಿ ಪರಿಪೂರ್ಣವಾದಂಥ ಕರುಣೆಯ ಕಾರ್ಯಗಳನ್ನ ಮಾಡುವಂತ ಮನಸ್ಸು ಬರುವಂಥದ್ದನ್ನು ನೋಡ್ತೇವೆ. ಅದೇ ರೀತಿಯಾಗಿ ಆತನನ್ನ ಹಿಂಬಾಲಿಸುವುದು ಎಂದರೆ ಆತನ ನಡೆ, ನುಡಿ, ಕ್ರಿಯೆ, ಕಾರ್ಯಗಳಿಂದ ದೇವರ ಪ್ರೀತಿಯ ಕರುಣೆಯನ್ನ ನಾವು ನಮ್ಮದಾಗಿರಿಸಿಕೊಳ್ಳುವಂಥದ್ದು. ಯೇಸು ಸ್ವಾಮಿ ಹೇಳುವಾಗ ಶಿಲುಬೆಯನ್ನ ಹೊತ್ತುಕೊಂಡು
ನನ್ನ ಹಿಂದೆ ಬಾ. ನೋಡ್ರಿ, ಮೀನು ಹಿಡಿಯುವಂತ ಬೆಸ್ತರನ್ನ ಆತನು ನನ್ನ ಹಿಂದೆ ಬನ್ನಿರಿ ಎಂಬುದಾಗಿ ಕರೆಯುವಾಗ ಅವರು ಮರು ಮಾತನಾಡದೆ ಸ್ವಾಮಿಯನ್ನ ಹಿಂಬಾಲಿಸಿದರು. ಆದರೆ ಯೇಸು ಸ್ವಾಮಿ ಶಿಲುಬೆಯನ್ನ ಹೊತ್ತುಕೊಂಡು ಬಾ ಎಂಬುದಾಗಿ ಹೇಳುವಾಗ ಅಲ್ಲಿ ತಡೆಯನ್ನ ನಾವು ಕಾಣ್ತೇವೆ. ಹಾಗಾದ್ರೆ ಯೇಸುವಿನ ಸುವಾರ್ತೆ ನಮ್ಮನ್ನ ಪರಿಶುದ್ಧವಾದಂತ ಜೀವನದ ಕಡೆಗೆ ನಡೆಸುತ್ತದೆ. ಪಕ್ವವಾದಂತ ಪರಿಶುದ್ಧತೆ ಉಳ್ಳಂತ ಜೀವನದ ಹೃದಯ ಇವತ್ತು ನಮ್ಮದಾಗಬೇಕಾಗಿದೆ ಪ್ರಿಯರೇ. ಆದ್ದರಿಂದ ಯೇಸು ನಮಗೆ ರಕ್ಷಣೆಯನ್ನ ಕೊಡುವುದಕ್ಕಾಗಿ ಬಂದ. ಅಂಧಕಾರದ ಜೀವನದಿಂದ ನಮ್ಮನ್ನ ವಿಮೋಚಿಸಿ ನಮಗೆ ರಕ್ಷಣೆಯ ಮಾರ್ಗವನ್ನ ತೋರಿಸಿಕೊಟ್ಟಂತ ಆ ಭಗವಂತನ ಹಿಂಬಾಲಕರು ಇವತ್ತು ನಾವಾಗಬೇಕಾಗಿದೆ ಪ್ರಿಯರೇ. ಯಾಕಂದ್ರೆ ನಾವು ಕ್ರಿಸ್ತನ ಮಕ್ಕಳು, ಕ್ರಿಸ್ತನನ್ನೇ ತೋರ್ಪಡಿಸುವಂತವರು ನಾವಾಗಿದ್ದೇವೆ. ಆದ್ದರಿಂದ ಯೇಸುವಿನ ಮಾತು, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ಬೆಳಕನ್ನ ನಂಬಿರಿ, ಬೆಳಕಲ್ಲಿ ನಡೆಯಿರಿ ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಬೆಳಕಿನ ಜೀವನದಲ್ಲಿ ನಡೆದು ಪಾಪವನ್ನ ನಾವು ಮುಕ್ತಗೊಳಿಸುವಂತವರಾಗಿರ್ಬೇಕು. ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ನಾವು ನೂತನ ಸ್ವಭಾವವನ್ನ ಧರಿಸ್ಕೊಳ್ಬೇಕಾದ್ರೆ ಪಾಪಾಧೀನ ಸ್ವಭಾವಗಳಿಗೆ ನಾವು ಬೆನ್ನು ಹಾಕಬೇಕೆಂಬುದಾಗಿ ಪೌಲ ಹೇಳ್ತಾನೆ. ಪಾಪಾಧೀನ ಸ್ವಭಾವಗಳನ್ನ ನಾವು ಬಿಟ್ಟು ಪವಿತ್ರಾತ್ಮನ ಫಲಗಳನ್ನ ನಾವು ಧರಿಸ್ಕೊಳ್ಬೇಕು ಎಂಬುದಾಗಿ ವಾಕ್ಯ ನಮಗೆ ಬೋಧನೆಯನ್ನ ಮಾಡ್ತದೆ. ಆದ್ದರಿಂದ ನೀವು ಯಾವುದನ್ನ ನನ್ನಿಂದ ಕೇಳಿ ಕಂಡಿರೋ ಅದನ್ನ ಮಾಡುತ್ತಾ ಬನ್ನಿರಿ ಎಂಬುದಾಗಿ ಅಲ್ಲಿದೆ ದೇವರ ವಾಕ್ಯದಲ್ಲಿ ಪೌಲ ಫಿಲಿಪ್ಪಿಯ ಪತ್ರಿಕೆಯಲ್ಲಿ ಜನರಿಗೆ ಹೇಳುವಂಥದ್ದು. ಹಾಗಾದ್ರೆ ದೇವರ ಚಿತ್ತವನ್ನ ಆತನ ಶ್ರಮೆಯ ಮೂಲಕವಾಗಿ ಸೇವೆಯಲ್ಲಿ ಕ್ರಿಸ್ತನ ಮಾದರಿಯನ್ನ ನಾವು ಅನುಸರಿಸುವುದರ ಮೂಲಕ ತ್ಯಾಗಮಯವಾದಂತ ಜೀವನವನ್ನ ಮಾಡುವಂತವರಾಗಿರ್ಬೇಕು. ಈ ಲೋಕಕ್ಕೆ ಒಂದು ವೇಳೆ ಯೇಸು ಸ್ವಾಮಿ ಬಾರದೆ ಇದ್ದರೆ ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಕಲ್ಪನೆ ಮಾಡುವುದಾದರೆ ಇವತ್ತು ನಮ್ಮ ಸ್ಥಿತಿ ಏನಾಗ್ತಿತ್ತು? ಇವತ್ತು ಈ ಸ್ಥಾನಗಳಲ್ಲಿ ನಾವು ಕೂತ್ಕೊಳ್ತಾ ಇರಲಿಲ್ಲ. ನಮ್ಮ ಜೀವನ ಸೈತಾನನ ವಶದಲ್ಲಿ ನಾವು ಕಟ್ಟಲ್ಪಡ್ತಿದ್ವಿ. ಇವತ್ತು ದೇವರ ವಾಕ್ಯದಲ್ಲಿ ನಾವು ಕೇಳಿದೆವು ಬೆಳಗಿನ ಆರಾಧನೆಯಲ್ಲಿ, 18 ವರ್ಷದಿಂದ ಸೈತಾನನ ಕಟ್ಟುಗಳಲ್ಲಿ ಬಂಧಿತಳಾದಂತ ಸ್ತ್ರೀಯನ್ನ ಯೇಸು ಸ್ವಾಮಿ ದೃಷ್ಟಿಸಿ ಆಕೆಯನ್ನ ಕರೆದು ಮುಟ್ಟಿ ಸ್ವಸ್ಥತೆಯನ್ನ ಕೊಟ್ಟ. ಇವತ್ತು ನಾವು ಸ್ವಸ್ಥತೆಯನ್ನ ಪಡೆದುಕೊಳ್ಳುವಂತವರಾಗಿರಬೇಕು. ನಮ್ಮ ಜೀವನ ಸ್ವಸ್ಥವುಳ್ಳ ಜೀವನ ಆಗಬೇಕಾಗಿದೆ ಪ್ರಿಯರೇ. ಆದ್ದರಿಂದ ಆತನು ದೇವರ ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಲ್ಲಿ ಆತನ ವಿಧೇಯತೆಯನ್ನ ಕಾಣ್ತೇವೆ. ಯೇಸುವಿನ 7 ವಾಕ್ಯಗಳಲ್ಲಿ ಮೊದಲನೆಯ ವಾಕ್ಯದಲ್ಲಿ ಆತನು ಎಷ್ಟು ವಿಧೇಯನಾಗಿದ್ದಾನೆ ಎಂಬುದನ್ನ ನಮಗೆ ತೋರ್ಪಡಿಸುವಂಥದ್ದನ್ನ ನೋಡ್ತೀವಿ. ಇದರಿಂದ ನಾವು ತಿಳಿಯುವುದೇನೆಂದರೆ ಯೇಸುವನ್ನ ಹಿಂಬಾಲಿಸುವುದು ಇವತ್ತು ಪ್ರತಿಯೊಬ್ಬ ಕ್ರೈಸ್ತರ ಜವಾಬ್ದಾರಿ ಆಗಿದೆ. ದೇವರ ರಾಜ್ಯದ ಪ್ರಜೆಗಳು ನಾವಾಗಬೇಕಾಗಿದೆ. ಯೇಸುವಿನ ವಾಕ್ಯವನ್ನ ಆಲಿಸಿ ಕಲಿಯುವುದು, ಸಾರುವುದು ಮತ್ತು ನಾವು ರೂಪುಗೊಳ್ಳುವಂಥದ್ದು ಯೇಸುವಿನ ಕರುಣೆ ತ್ಯಾಗದ ಜೀವನದಲ್ಲಿ ನಾವು ರೂಪಿಸಿಕೊಳ್ಳಬೇಕಾಗಿದೆ. ಜೀವನ ಹೊಸತನವನ್ನ ಕೊಡುವಂಥದ್ದು. ಆದ್ದರಿಂದ ಶಿಷ್ಯರಾದಂಥ ಹಿಂಬಾಲಕರು ಆತನನ್ನ ನಿರಾಕರಿಸುವುದನ್ನು ನೋಡ್ತೇವೆ. ಯೇಸು ಹಿಡಿಯಲ್ಪಟ್ಟಾಗ ಪೇತ್ರನು ಕೂಡ ಯೇಸುವನ್ನ ಬೊಂಕಿದನು ಎಂಬುದಾಗಿ ನಾವು ನೋಡ್ತೇವೆ. 3 ಸಾರಿ ನಾನು ಯಾರು ಅಲ್ಲ ಎಂಬುದಾಗಿ ನೀನು ಅಲ್ಲಗಳಿತಿದೆ ಎಂಬುದಾಗಿ ನೋಡುವಾಗ ಅಲ್ಲಿ ಆತ್ಮೀಯ ಶಿಷ್ಯ, ಹಿರಿಯ ಶಿಷ್ಯ, ಅಲ್ಲಿ ಜವಾಬ್ದಾರಿಯುಳ್ಳಂಥವನು ಯೇಸುವನ್ನ ಹಿಡಿದುಕೊಟ್ಟಾಗ ಆತನು ನಾನು ಕ್ರಿಸ್ತವನವನಲ್ಲ, ಅದು ಯಾರು ಗೊತ್ತಿಲ್ಲ ಅರಿಯದವನಾದ. ಅದೇ ರೀತಿಯಲ್ಲಿ ಯೂದನು ಕೂಡ ಯೇಸುವಿನೊಂದಿಗೆ ಇದ್ದರೂ ಕೂಡ ಯೇಸು ತನ್ನನ್ನು ಹಿಡಿದುಕೊಡುವ ಆತನು ಈತನೇ ಎಂಬುದಾಗಿ ಅಲ್ಲಿ ಗುರುತಿಸಿ ಹೇಳುವುದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಪ್ರಿಯರೇ, ಇವತ್ತು ಕ್ರಿಸ್ತನ ವಿಷಯದಲ್ಲಿ ನಾವು ಬಲ ಹೊಂದಿದವರಾಗಿರಬೇಕು. ಕ್ರಿಸ್ತನ ಈ ಶ್ರಮೆ ಮರಣ ನಮ್ಮ ಜೀವನದಲ್ಲಿ ಎಷ್ಟೋ ದಿನಗಳು ಹಾದು ಹೋಗಿದೆ. ಆದರೆ ಅದನ್ನು ನಾವು ಪ್ರತಿ ಸಾರಿ ಮೆಲುಕು ಹಾಕುವಾಗ ನಾವು
ಅದರ ತ್ಯಾಗದ ಪ್ರತಿಯಾಗಿ ಉತ್ತಮ ಪ್ರತಿಫಲವನ್ನ ಕಾಣ್ತೇವೆ. ಯಾಕಂದ್ರೆ ಕ್ರೂಜೆ ನಮಗೆ ಕ್ರೂಜೆಯನ್ನ ದೃಷ್ಟಿಸಿದಾಗ ಹೊಸ ಜೀವನಕ್ಕೆ ಅದು ನಮ್ಮನ್ನ ನಡೆಸುವಂಥದ್ದಾಗಿದೆ. ಎರಡನೇದಾಗಿ ನೋಡುವಾಗ ಪ್ರವಾದಿಯ ಮಾತು ಸ್ವಸ್ಥತೆಗೆ ನಡೆಸಿತು ಎಂಬುದಾಗಿ. ಪ್ರವಾದಿಯ ಮಾತು ಸ್ವಸ್ಥತೆಗೆ ನಡೆಸಿತು. ಪ್ರವಾದಿಯಾದಂಥ ಏಲಿಯನು ಎಲೀಷನನ್ನ ಬಿಟ್ಟು ಹೋಗುವ ಮುನ್ನ ನಿನಗೋಸ್ಕರ ಏನು ಮಾಡಬೇಕೆಂಬುದಾಗಿ ಕೇಳುವಾಗ ಅಲ್ಲಿ ಪ್ರವಾದಿಯಾದಂಥ ಎಲೀಷನು ನಿನ್ನ ಆತ್ಮದಲ್ಲಿ 2 ಭಾಗವನ್ನ ನನಗೆ ಕೊಡು ಎಂಬುದಾಗಿ ಕೇಳುವುದನ್ನು ನೋಡ್ತೇವೆ. ನೋಡ್ರಿ, ಆತನು ಏಲಿ ಪ್ರವಾದಿ ತನ್ನ ಹಿಂಬಾಲಕನು ಆತನನ್ನ ಅನುಸರಿಸಿಕೊಂಡು ಹೋಗುವಂತ ಸೇವಕನಿಗೆ ಏನಾದರೂ ಕೊಡಬೇಕೆಂಬುದಾಗಿ ಅಲ್ಲಿ ಬಯಕೆಯನ್ನ ನೋಡ್ತೇವೆ. ನಿನ್ನ ಆತ್ಮದಲ್ಲಿ 2 ಭಾಗವನ್ನ ನನಗೆ ಕೊಡು. ಪ್ರವಾದಿ ಹೇಳುವಂತ ಮಾತು, ದುರ್ಬಲವಾದದ್ದನ್ನ ನೀನು ಕೇಳಿದಿ ಎಂಬುದಾಗಿ ಅಲ್ಲಿ ಹೇಳುವುದನ್ನ ನಾವು ನೋಡ್ತೇವೆ. ಆಗ ಎಲಿಯ ಪ್ರವಾದಿ, ನೀನು ದುರ್ಬಲವಾದದ್ದನ್ನ ಕೇಳಿಕೊಂಡಿ, ಆದರೂ ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ, ನೀನು ನನ್ನನ್ನು ದೃಷ್ಟಿಸುವುದಾದರೆ ನಾನು, ಇಲ್ಲವಾದರೆ ನಾನು ಕೊಡುವುದನ್ನ ನೀನು ಹೊಂದಿಕೊಳ್ತೀಯಾ? ನೀನು ನನ್ನನ್ನು ದೃಷ್ಟಿಸದೆ ಹೋದರೆ ಅದು ನಿನಗೆ ದೊರೆಯುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಅಲ್ಲಿ ನೋಡ್ತೇವೆ, ಏಲಿ ಪ್ರವಾದಿ ರಥಾಶ್ವದಲ್ಲಿ ಏರಿ ಹೋಗುವಂತ ಸಂದರ್ಭ. ಆ ಸಂದರ್ಭದ ನಡುವೆ ಅಲ್ಲಿ ಒಂದು ಅಗ್ನಿಮಯವಾದಂತ ರಥೇಶ್ವರ ಅಲ್ಲಿ ಬಂದಾಗ ಅವರು ವಿಭಾಗಿಸಲ್ಪಟ್ಟರು ಎಂಬುದಾಗಿ ನೋಡ್ತೇವೆ. ಬೇರ್ಪಡುವುದನ್ನ ನಾವು ನೋಡ್ತೇವೆ. ಅಲ್ಲಿ ವಿಂಗಡವಾದರು ಎಂಬುದಾಗಿ ನೋಡ್ತೇವೆ. ಎಲಿಯನ್ನು ಸುಳಿಗಾಳಿಯ ಮೂಲಕವಾಗಿ ಆತನು ಪರಲೋಕಕ್ಕೆ ಏರಿ ಹೋಗುವುದನ್ನ ಎಲೀಷನು ಕಂಡಾಗ ನೋಡುತ್ತಿರುವಾಗಲೇ ಆತನು ದುಃಖಪಟ್ಟನು. ಯಾಕಂದ್ರೆ ತಂದೆಯೋಪಾದಿಯಲ್ಲಿ ಆತನು ತನ್ನ ಸೇವಕನಾದಂಥ ಈತನನ್ನ ನಡೆಸಿಕೊಂಡು ಹೋಗುವಂಥವನಾಗಿದ್ದನು. ದುಃಖದಿಂದ ಆತನು ಮೇಲಿನಿಂದ ಬಿದ್ದ ಎಲಿಯನ್ನ ಕಂಬಳಿಯನ್ನ ತೆಗೆದುಕೊಂಡನು ಎಂಬುದಾಗಿ ನೋಡ್ತೇವೆ. ಆತನು ಯೋರ್ದನ್ ಹೊಳೆಯನ್ನ ದಾಟಿ ಹೋಗಬೇಕಾಗಿತ್ತು. ಆಗ ಎಲಿಯನು ಕೊಟ್ಟಂತ ಬಿದ್ದಂತ ಕಂಬಳಿಯನ್ನ ನದಿಗೆ ಹೊಡೆದಾಗ ಅದು ವಿಭಾಗವಾಯಿತು. ಆತನು ನಡೆದುಕೊಂಡು ಆ ದಡವನ್ನ ಸೇರಿದನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಕೂಡ ದೇವರು ಪ್ರವಾದಿಯಾದಂಥ ಎಲಿಯನ ಮೂಲಕವಾಗಿ ಎಲೀಷನಿಗೆ ಜವಾಬ್ದಾರಿಯನ್ನ ಕೊಡುವುದನ್ನು ನಾವು ನೋಡ್ತೇವೆ. ಸೇವಕ ಶಿಷ್ಯನಾದಂಥ ಆತನು ತನ್ನ ಒಂದು ಹಿರಿಯ ಪ್ರವಾದಿಯ ಅಗಲುವಿಕೆಯಿಂದ ದುಃಖದಲ್ಲಿದ್ದರೂ ಕೂಡ ಆತನು ಅನೇಕ ಕಾರ್ಯಗಳನ್ನ ಮಾಡುವುದಕ್ಕಾಗಿ ಪ್ರಸಿದ್ಧನಾದನು ಎಂಬುದಾಗಿ ನಾವು ನೋಡ್ತೇವೆ. ನಾವು ಮುಖ್ಯ ಸಂದೇಶಕ್ಕೆ ವಾಕ್ಯಕ್ಕೆ ಬರುವಾಗ, ಅರಮ್ಯರ ಸೇನಾಪತಿ ನಾಮಾನನಿಗೆ ಕುಷ್ಠರೋಗ ಇತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಆತನು ಒಬ್ಬ ಅರಸನಿಗೆ ಪತ್ರವನ್ನ ಬರೀತಾನೆ. ಸಮಾರ್ಯದ ಅರಸನಿಗೆ ಬರೆಯುವಾಗ ಆ ಅರಸನಿಗೆ ಬರೆದಂತ ಪತ್ರ, ನಾಮಾನಿಗೆ ಕುಷ್ಠರೋಗ ಇದೆ, ಕುಷ್ಠ ಇದೆ, ವಾಸಿ ಮಾಡು. ನಾಮಾನನಿಗೆ ಕುಷ್ಠ ಇದೆ, ವಾಸಿ ಮಾಡು ಎಂಬುದಾಗಿ ಅಲ್ಲಿ ನೋಡ್ತೇವೆ. ಆದರೆ ಅರಸನು ತಲೆ ಕೆಡಿಸಿಕೊಳ್ತಾನೆ. ಯಾಕಂದ್ರೆ ಆತನು ಸಾಮ್ರಾಜ್ಯದ ಒಡೆತನವನ್ನು ಹೊಂದಿದವ. ಆದರೆ ರೋಗವನ್ನು ಸ್ವಸ್ಥಪಡಿಸುವಂಥದ್ದು ಆತನಲ್ಲಿ ಇಲ್ಲ. ಆದ್ದರಿಂದ ಆತನು ಬಟ್ಟೆಗಳನ್ನು ಹರಿದುಕೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಅನಂತರದಲ್ಲಿ ಆತನನ್ನ ಸಮಾರ್ಯದಲ್ಲಿರುವಂತ ಎಲೀಷ ಪ್ರವಾದಿಯ ಬಳಿಗೆ ನಾಮಾನನು ಹೋಗುವಂಥದ್ದು ನೋಡ್ರಿ. ಅವರ ಮನೆಗೆ ಆ ದಾಸಿಯಾಗಿ ಕರೆದುಕೊಂಡು ಬಂದಂತ ಒಂದು ಚಿಕ್ಕ ಮಗು ಆ ಒಂದು ಯಜಮಾನನ ವಿಷಯದಲ್ಲಿ ಚಿಂತನೆ ಮಾಡುವುದನ್ನು ನೋಡ್ತೇವೆ. ಆಕೆ ಇಸ್ರಾಯೇಲಿನ ಮಗಳಾಗಿದ್ದಳು. ಆದ್ದರಿಂದ ನನ್ನ ಯಜಮಾನ ಸಮಾರ್ಯದಲ್ಲಿರುವಂತ ಪ್ರವಾದಿಯ ಬಳಿಗೆ ಹೋಗುವುದಾದರೆ ಆತನು ಸ್ವಸ್ಥತೆಯನ್ನ ಹೊಂತಾನೆ ಎಂಬುದಾಗಿ ನೋಡ್ರಿ. ಆ ಚಿಕ್ಕ ಬಾಲಕಿಯಲ್ಲಿ ಇರುವಂತ ದೇವರ ಜ್ಞಾನ ಎಷ್ಟಿತ್ತು ಎಂಬುದಾಗಿ ನಾವು ಇಲ್ಲಿ ತಿಳಿದುಕೊಳ್ತೇವೆ. ತನ್ನ ಯಜಮಾನನಿಗೆ ಹಿತ ಚಿಂತನೆಯನ್ನ ಮಾಡುವಂಥದ್ದನ್ನ ನೋಡ್ತೇವೆ. ಆ ಮಗು
ದೇವರು ಒಂದು ಸಾಧನವನ್ನಾಗಿ ಅಲ್ಲಿ ಮಾಡಿದ. ಆದ್ದರಿಂದ ಆತನು ಸಮಾರ್ಯದಲ್ಲಿರುವಂತ ಎಲಿಷ ಪ್ರವಾದಿಯ ಬಳಿಗೆ ಹೋದಾಗ ಆತನು ಹೇಳಿದಂತ ಮಾತು ನಾವು ಕೇಳ್ತೇವೆ. ಏನೆಂಬುದಾಗಿ ನೋಡುವಾಗ, ನೀನು ಹೋಗಿ ಯೋರ್ದನ್ ಹೊಳೆಯಲ್ಲಿ 7 ಸಾರೆ ಮುಳುಗು ಎಂಬುದಾಗಿ ಹೇಳುವುದನ್ನ ನೋಡ್ತೇವೆ. 7 ಸಾರೆ ಯೋರ್ದನ್ ಹೊಳೆಯಲ್ಲಿ ನೀನು ಅಲ್ಲಿ ಮುಳುಗು ಎಂಬುದಾಗಿ ಹೇಳುವಾಗ ನಾಮಾನನಿಗೆ ಕೋಪ ಬಂತು, ಸಿಟ್ಟು ಬಂತು. ಆತನು ಹೊರಗೆ ಬಂದ. ಆತನ ವಿಚಾರ ಏನಾಗಿತ್ತಂದ್ರೆ, ಆ ಪ್ರವಾದಿ ನನ್ನ ಕುಷ್ಠದ ಮೇಲೆ ಆತನು ತನ್ನ ಕೈಗಳನ್ನು ಆಡಿಸುವುದಾದರೆ ನನಗೆ ಸ್ವಸ್ಥತೆ ಆಗ್ತದೆ ಎಂಬುದಾಗಿ ನೆನೆಸಿ ಬಂದಿದ್ದ. ಆದರೆ ಪ್ರವಾದಿಯ ಮಾತು, ನೀನು ಹೋಗಿ ಯೋರ್ದನ್ ಹೊಳೆಯಲ್ಲಿ ಮುಳುಗು ಎಂಬುದಾಗಿ ಹೇಳಿದ. ಆತನಿಗೆ ಸಿಟ್ಟು ಬಂತು. ಆತನು ಹೇಳುವಂತ ಒಂದು ಮಾತನ್ನು ನೋಡ್ತೇವೆ. ದಮಸ್ಕದ ಅಬಾಧ ಎಂಬಂತ ನದಿ ಇದೆ, ಪರ್ಪರ್ ಎಂಬಂತ ಹೊಳೆಗಳಿವೆ. ಆದರೆ ಇಸ್ರಾಯೇಲರ ಹೊಳೆ ಹಳ್ಳಗಳಿಗಿಂತಲೂ ಉತ್ತಮವಾದದ್ದು ನಮ್ಮ ಬಳಿಯಲ್ಲಿದೆ ಅಲ್ಲ, ಅಲ್ಲೇ ಮುಳುಗು ಅಂತ ಹೇಳಿದ್ರೆ ನಾನು ಮುಳುಗ್ತಾ ಇದ್ದೆ ಎಂಬುದಾಗಿ ಆತನು ಸಿಟ್ಟುಗೊಂಡನು ಎಂಬುದಾಗಿ ನಾವು ನೋಡ್ತೇವೆ. ಹೊರಟು ಹೋಗುವುದಕ್ಕೆ ಮುಂದಾದ. ಆದರೆ ನಾಮಾನನ ಸೇವಕನ ಮಾತು, ಅಪ್ಪನವರೇ, ನೀವು ಪ್ರವಾದಿ ಒಂದು ಕಠಿಣವಾದಂತ ಕೆಲಸವನ್ನ ಹೇಳಿದ್ರೆ ಮಾಡ್ತಾ ಇರ್ಲಿಲ್ವಾ? ಹೋಗಿ 7 ಸಾರೆ ಮುಳುಗಿರಿ ಎಂಬುದಾಗಿ ಹೇಳಿದ್ರು, ಶುದ್ಧನಾಗುವಿ ಎಂಬುದಾಗಿ ಅವರ ಮಾತಾಗಿದೆ. ಆದ್ದರಿಂದ ಅಲ್ಲಿ ಹೋಗ್ರಿ ಎಂಬುದಾಗಿ ಹೇಳುವಾಗ ಆಗ ಹೋಗಿ ಆತನು 6 ಸಾರೆ ಮುಳುಗಿದ. ಯೋರ್ದನ್ ನದಿಯಲ್ಲಿ 7ನೇ ಸಾರಿ ಮುಳುಗಿ ಏಳುವಾಗ ಆತನ ಕುಷ್ಠವು ಎಲ್ಲ ಹೋಗಿ ಆತನು ಹುಟ್ಟಿದ ಮಗುವಿನ ಚರ್ಮದ ಹಾಗೆ ಆತನ ಚರ್ಮವಾಯಿತು ಎಂಬುದಾಗಿ ನೋಡ್ತೇವೆ. ದೇವರಿಗೆ ಅಸಾಧ್ಯವಾದಂತ ಕಾರ್ಯ ಯಾವುದು ಇಲ್ಲ. ಆದ್ದರಿಂದ ಏಲಿ ಪ್ರವಾದಿಯ ಮಾರ್ಗದರ್ಶಕನು, ಸೇವಕನು, ಮಗನಂತಿದ್ದಂತ ಎಲೀಷನು ಅದ್ಭುತಗಳನ್ನ ಯೆಹೋವನ ನಾಮದ ಮೇಲೆ ಮಾಡುವುದಕ್ಕೆ ಆತನು ಮುಂದಾದ. ನಾಮಾನನು ಹಿಂದಿರುಗಿ ನೋಡ್ರಿ, ಆತನಿಗೆ ಕುಷ್ಠ ಹೋಯಿತು. ಆ ಸಂತೋಷವನ್ನ ಹೊಂದಿಕೊಂಡವನಾಗಿ ಅನಂತರ ನಾಮಾನನು ಹಿಂದಿರುಗಿ ದೇವರ ಹತ್ತಿರ, ಮನುಷ್ಯನ ಹತ್ತಿರ ಬಂದು ಅವನ ಮುಂದೆ ನಿಂತುಕೊಂಡನು ಎಂಬುದಾಗಿ ನೋಡ್ತೇವೆ. ಅಲ್ಲಿ ಆತ ಹೇಳುವಂತ ಒಂದು ಮಾತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇಲ್ಲ ಎಂಬಂತ ಒಂದು ಅರಿಕೆಯನ್ನ ಮಾಡ್ತಾನೆ. ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ಯಾವ ದೇವರು ಇಲ್ಲ. ಈಗ ನನಗೆ ಗೊತ್ತಾಯಿತು, ಆತನಿಗೆ ದೇವರ ಮೇಲೆ ನಂಬಿಕೆ, ವಿಶ್ವಾಸ ಹೆಚ್ಚಿತು ಎಂಬುದಾಗಿ ನಾವು ನೋಡ್ತೇವೆ. ನಂಬಿಕೆಯಿಲ್ಲದೆ ದೇವರನ್ನ ಮೆಚ್ಚಿಸಲು ಸಾಧ್ಯ ಇಲ್ಲ ಪ್ರಿಯರೇ. ಎಲೀಷನಿಗೆ ತಾನು ತಂದ ಕಾಣಿಕೆಗಳನ್ನ ತೆಗೆದುಕೊಳ್ಳಲು ತಿಳಿಸಿದಾಗ ಎಲೀಷನು ಅದನ್ನು ನಿರಾಕರಿಸಿದನು. ನಾನು ತಂದ ಕಾಣಿಕೆಯನ್ನ ಸ್ವೀಕರಿಸದಿದ್ದರೆ ಸೇವಕನಾದ ನನಗೆ 2 ಹೆಸರುಗತ್ತಿಗಳು ಹೊರುವಷ್ಟು ಈ ದೇಶದ, ಈ ಸ್ಥಳದ ಮಣ್ಣನ್ನ ನೀನು ನನಗೆ ಕೊಡು ಎಂಬುದಾಗಿ ಅಲ್ಲಿ ಕೇಳಿಕೊಳ್ಳುವುದನ್ನು ನೋಡ್ತೇವೆ. ಯಾಕಂದ್ರೆ ಆ ಮಣ್ಣು ಕೂಡ ಅಷ್ಟು ಪರಿಶುದ್ಧ, ಆ ದೇವರ ಒಂದು ಪಾದದ ಅಡಿಯ ಮಣ್ಣಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ 2 ಹೆಸರುಗತ್ತಿ ಭಾರವನ್ನ ಹೊರುವಷ್ಟು ಮಣ್ಣನ್ನ ನೀನು ಕೊಡು ಎಂಬುದಾಗಿ ಅಲ್ಲಿ ಬೇಡಿಕೊಳ್ಳುವುದನ್ನ ನೋಡ್ತೇವೆ. ಇವತ್ತು ಒಂದು ವೇಳೆ ದೇವರು ನಮ್ಮನ್ನ ನೀನೇನು ಬೇಡಿಕೊಳ್ತಿ ಎಂಬುದಾಗಿ ಕೇಳುವಾಗ ನಾವು ಐಶ್ವರ್ಯವನ್ನ ಬೇಡಿಕೊಳ್ತೇವೆ ಅಲ್ವಾ? ಆದ್ರೆ ಇವತ್ತಿನ ದಿನಗಳಲ್ಲಿ ನಾವು ನೋಡುವಾಗ ನಮಗೆ ಐಶ್ವರ್ಯ ಬೇಡ, ಈ ಲೋಕದ ಸಂಪತ್ತು ಬೇಡ, ಈ ಲೋಕದ ಯಾವ ಕೆಟ್ಟ ಸಂಗತಿಗಳು ನಮಗೆ ಬೇಡ. ಇವತ್ತು ನಾವೆಲ್ಲರೂ ಯೇಸುವನ್ನ ಅಂಗೀಕಾರ ಮಾಡಿಕೊಂಡಿದ್ದೇವೆ. ಇವತ್ತು ದೇವರ ಮಕ್ಕಳಾಗಿದ್ದೇವೆ. ದೇವರ ಒಂದು ಪ್ರೀತಿಯಿಂದ ಇವತ್ತು ಅದ್ಭುತವಾದಂತ ಜೀವಿತಗಳನ್ನ ಕರ್ತನಿಗೋಸ್ಕರ ಸಮರ್ಪಕವಾದಂತ ಪಾತ್ರೆಗಳು ಉಪಯೋಗಿಸುವುದಕ್ಕಾಗಿ ನಮ್ಮನ್ನ ನಾವು ಸಿದ್ಧ ಮಾಡಿಕೊಂಡವರಾಗಿದ್ದೇವೆ ಪ್ರಿಯರೇ. ಆದ್ದರಿಂದ
ಅಲ್ಲಿ ಹೇಳುವಂತ ಮಾತು, ಇನ್ನು ಮುಂದೆ ಎಲ್ಲಾ ದೇವತೆಗಳನ್ನ ನಾನು ಬಿಟ್ಟು ಯೆಹೋವನೊಬ್ಬನಿಗೆ ನಾನು ಸರ್ವಾಂಗ ಹೋಮ ಯಜ್ಞಗಳನ್ನ ಸಮರ್ಪಣೆ ಮಾಡ್ತೇನೆ ಎಂಬುದಾಗಿ ಆತನು ಅರಿಕೆ ಮಾಡಿಕೊಳ್ತಾನೆ. ಆದರೆ ಎಂಬಂತ ಪ್ರಶ್ನೆ ಇದೆ ಅಲ್ಲಿ ಪ್ರಿಯರೇ. ಈ ವಿಷಯದಲ್ಲಿ ಯೆಹೋವನು ನನಗೆ ಕ್ಷಮೆಯನ್ನ ನೀಡಲಿ. ಯಾಕಂದ್ರೆ ಅಲ್ಲಿ ನಾವು ನೋಡ್ತೇವೆ, ಯೆಹೋವನಿಗೆ ನನಗೆ ಕ್ಷಮೆಯನ್ನ ಕೊಡಲಿ ಎಂಬುದಾಗಿ ಹೇಳುವಾಗ ಆ ಅರಮ್ಯರ ಅರಸನು ಆರಾಧನೆಗಾಗಿ ರಿಮ್ಮೋನಾನ ಎಂಬಂತ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡು ಎಂಬುದಾಗಿ ಹೇಳ್ತಾನೆ. ಈ ಒಂದು ವಿಷಯದಲ್ಲಿ ಯೆಹೋವ ದೇವರ ಮುಂದೆ ಕ್ಷಮೆಯನ್ನ ಕೇಳುವಂತವನಾಗಿದ್ದಾನೆ. ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ನಮ್ಮ ಪಾಪಗಳನ್ನ ಅರಿಕೆ ಮಾಡುವಾಗ ಆತನು ನಮಗೆ ಕ್ಷಮೆಯನ್ನ ಕೊಡ್ತಾನೆ, ಆತನು ನಮಗೆ ಪ್ರೀತಿಯನ್ನ ಕೊಡ್ತಾನೆ, ರಕ್ಷಣೆಯನ್ನ ಕೊಡ್ತಾನೆ. ನಮ್ಮ ಪಾಪದ ಮೇಲೆ ಜಯವನ್ನ ತಂದು ಕೊಡುವ ಆತನು ನಮ್ಮ ದೇವರಾಗಿದ್ದಾನೆ. ಎಲೀಷನು ಹೇಳುವಂತ ಮಾತು, ಅಲ್ಲಿ ಹೇಳುವಂತ ಮಾತು, ದೇವರಾಣೆ ನಾನು ಈ ಕಪ್ಪು ಕಾಣಿಕೆಗಳನ್ನು ತೆಗೆದುಕೊಳ್ಳುವುದಿಲ್ಲ, ನೀನು ಸಮಾಧಾನದಿಂದ ಹೋಗು ಎಂಬುದಾಗಿ ಉತ್ತರ ಕೊಟ್ಟನು ಎಂಬುದಾಗಿ. ಎಲೀಷನು ಅವರನ್ನ ಕಳಿಸಿಕೊಡ್ತಾನೆ. ಅವರು ರಥಗಳನ್ನ ಏರಿ ಹೊರಡುವಾಗ ಎಲೀಷನ ಸೇವಕನಾಗಿರುವಂತ ಇಲ್ಲಿ ನೋಡ್ತೇವೆ ಗೆಹಜಿಯು ಅವರನ್ನ ಹಿಂಬಾಲಿಸುವುದನ್ನ ನೋಡ್ತೇವೆ. ಇಷ್ಟು ಅಪರಿಮಿತವಾದಂತ ಕಾಣಿಕೆಗಳನ್ನ, ಬಟ್ಟೆಗಳನ್ನ, ಎಣ್ಣೆಯನ್ನ ತಂದಂತ ಅವರ ಕೊಡುವುದನ್ನ ನನ್ನ ಯಜಮಾನನು, ನನ್ನ ಪ್ರವಾದಿ ಅದನ್ನು ಸ್ವೀಕಾರ ಮಾಡಲಿಲ್ಲ. ಆದರೆ ಅದನ್ನು ನಾನು ತೆಗೆದುಕೊಳ್ಳಬೇಕೆಂಬುದಾಗಿ ಅಲ್ಲಿ ನೋಡ್ತೇವೆ. ನಾವು ನೋಡ್ತೇವೆ, ನಾನು ನೋಡಿದೆ, ಅತಿ ಆಶೆ ಗತಿಗೆಡಿಸಿತು ಎಂಬುದಾಗಿ ಅಲ್ಲಿ ಆತನಿಗೆ ಒಂದು ಆಸೆ ಹುಟ್ಟಿತು. ಸೈತಾನನ ಕುತಂತ್ರ ಆತನ ಹೃದಯದಲ್ಲಿ ಬಂತು. ಆದ್ದರಿಂದ ಆತನು ಅಲ್ಲಿ ನಾಮಾನನ ರಥಗಳನ್ನ ಹಿಂಬಾಲಿಸುತ್ತಾನೆ. ಅಲ್ಲಿ ನಾಮಾನನ ಈ ರಥದ ಹತ್ತಿರ ಹೋಗಿ ಹೇಳುವಂಥದ್ದು, ನನ್ನ ಯಜಮಾನನು ಇಲ್ಲಿ ಕಳಿಸಿದ್ದಾನೆ. ನೋಡ್ರಿ, ಅಲ್ಲಿ ಹೇಳುವಂತ ಮಾತನ್ನ ನಾವು ನೋಡ್ತೇವೆ, ನನ್ನ ಯಜಮಾನನು ನನ್ನನ್ನು ಕಳಿಸಿದ್ದಾನೆ. ಯಾಕೆಂದ್ರೆ ಎಫ್ರಾಹಿಂ ಪರ್ವತದಿಂದ ಇಬ್ಬರು ಯೌವನಸ್ಥರು ಬಂದಿದ್ದಾರೆ. ಎಫ್ರಾಹಿಮಿನ ಪರ್ವತದಿಂದ ಇಬ್ಬರು ಯೌವನಸ್ಥರು ಬಂದಿದ್ದಾರೆ, ನನ್ನ ದಣಿಯು ನನ್ನನ್ನು ಕಳಿಸಿದ್ದಾನೆ. ಅಲ್ಲಿ ಸುಳ್ಳು ಹೇಳುವುದನ್ನ ನಾವು ನೋಡ್ತೇವೆ. ಬಂದ ತಲಾಂತು ಬೆಳ್ಳಿ, 1 ತಲಾಂತು ಬೆಳ್ಳಿಯನ್ನ 2 ದಸ್ತು ಬಟ್ಟೆಗಳನ್ನ ತೆಗೆದುಕೊಂಡು ಆತನು ಅಲ್ಲಿ ನೋಡ್ತೇವೆ, ನಾಮಾನನ ಸೇವಕನೊಂದಿಗೆ ತನ್ನ ರಥದಲ್ಲಿ ಅವುಗಳನ್ನ ಹಾಕಿ ಕಳಿಸಿದ ಎಂಬುದಾಗಿ, ಅದನ್ನ ತನ್ನ ಮನೆಯಲ್ಲಿ ಅಡಗಿಸಿಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಪ್ರವಾದಿ ದೇವರ ಮಾತಾಗಿದ್ದಾನೆ. ಪ್ರವಾದಿಗಳ ಮಾತು ದೇವರ ಮಾತು ಎಂಬುದಾಗಿ ನಾವು ಪ್ರವಾದನೆಗಳಲ್ಲಿ ನೋಡ್ತೇವೆ. ಆದ್ದರಿಂದ ಅಲ್ಲಿ ಪ್ರವಾದಿಗೆ ಗೊತ್ತಾಗ್ತದೆ. ಆದರೆ ಗೆಹಜಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾನೆ, ನೀನು ಎಲ್ಲಿಗೆ ಹೋಗಿದ್ದಿ ಎಂಬಂತ ಪ್ರಶ್ನೆಯನ್ನಿಟ್ಟಾಗ ಆತನು ಹೇಳುವಂಥದ್ದು, ನಾನು ಎಲ್ಲಿ ಹೋಗ್ಲಿಲ್ಲಪ್ಪ ಎಂಬುದಾಗಿ ಹೇಳ್ತಾನೆ. ಆದರೆ ನೀನು ರಥದಿಂದ ಇಳಿದು ಬಂದದ್ದು ನನ್ನ ಜ್ಞಾನ ದೃಷ್ಟಿಗೆ ಕಾಣಲಿಲ್ಲವೆಂದು ನೆನೆಸುತ್ತೀಯೋ ಎಂಬುದಾಗಿ ಅಲ್ಲಿ ಪ್ರವಾದಿ ಹೇಳುವಂಥದ್ದು. ನನ್ನ ಜ್ಞಾನ ದೃಷ್ಟಿಗೆ ಕಾಣಲಿಲ್ಲವೆಂಬುದು ನೆನೆಸುತ್ತೀಯೋ ಎಂಬುದಾಗಿ ಅಲ್ಲಿ ಹೇಳುವುದನ್ನ ನೋಡ್ತೇವೆ. ಪ್ರವಾದಿಯ ಮಾತು ಏನಂದ್ರೆ, ಧಾನ್ಯ, ಬಟ್ಟೆಗಳು, ಎಣ್ಣೆ, ಮರದ ತೋಪುಗಳು, ದ್ರಾಕ್ಷೆ ತೋಟಗಳು, ಕುರಿದನಗಳು ಮತ್ತು ದಾಸಿ ಜನವು ಇವುಗಳನ್ನು ಸಂಪಾದಿಸಿಕೊಳ್ಳುವಂತ ಸಮಯ ಇದಾಗಿದೆಯಾ ಎಂಬುದಾಗಿ ಕೇಳುವುದನ್ನು ನೋಡ್ತೇವೆ. ನಾಮಾನನ ಕುಷ್ಠವು ನಿನ್ನನ್ನು, ನಿನ್ನ ಸಂತಾನದವರನ್ನ ಸದಾಕಾಲ ಹಿಡಿಯುವುದು ಅಂದ ಕೂಡಲೇ ನಾಮಾನನ ಹಾಗೆ ಆತನಿಗೆ ಕುಷ್ಠ ಬಂದಿತು. ಆತನು ಹಿಮದ ಹಾಗೆ ಅಲ್ಲಿ ಬಿಳುಪಾಗಿ ಕಂಡನು ಮತ್ತು ಆ ಪ್ರವಾದಿಯ ಒಂದು ಸನ್ನಿಧಾನದಿಂದ ಹೊರಟು ಹೋದನು ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ನಿಜವಾದಂತ ಹಿಂಬಾಲಕರಿಗೆ ದ್ರವ್ಯಾಶೆ ಇರಬಾರದು ಎಂಬುದಾಗಿ ವಾಕ್ಯ ನಮಗೆ ಪ್ರಬೋಧನೆಯನ್ನು ನೀಡ್ತದೆ.
ಯೇಸುವಿನ ಬಳಿಗೆ ಒಬ್ಬ ಯೌವನಸ್ಥ ಬರ್ತಾನೆ. ನಮ್ಗೆಲ್ಲ ಗೊತ್ತಿದೆ, ಎಷ್ಟೋ ಸಾರಿ ಇದನ್ನ ನಾವು ಓದಿದ್ದೇವೆ, ಕೇಳಿದ್ದೇವೆ. ಆದರೆ ಯೌವನಸ್ಥನು ಈ ಕ್ರಿಸ್ತನ ಬಳಿಗೆ ಬಂದು, ನನಗೆ ನಿತ್ಯ ಜೀವ ಬೇಕು, ಪರಲೋಕದ ಸಂಸ್ಥಾನ ಬೇಕು, ನಾನು ಏನು ಮಾಡಬೇಕೆಂಬುದಾಗಿ ಅಲ್ಲಿ ಕೇಳಿಕೊಳ್ಳುವುದನ್ನ ನಾವು ನೋಡ್ತೇವೆ. ಆತ ಶ್ರೀಮಂತ ಆಗಿದ್ದ, ಆದ್ದರಿಂದ ಅಲ್ಲಿ ನಿತ್ಯ ಜೀವದ ಬಯಕೆ ಆತನಿಗೆ ಇತ್ತು ಎಂಬುದಾಗಿ ಅಲ್ಲಿ ಆ ಯೇಸುವಿನಿಂದ ಆತ್ಮಿಕವಾದಂತಹ ಸಂತೋಷ, ಸಮಾಧಾನ, ನಿತ್ಯ ಜೀವ ದೊರೆಯುವುದೆಂದು ವಿಶ್ವಾಸಿಸಿ ಆತನು ಕ್ರಿಸ್ತನ ಹಿಂಬಾಲಕನಾಗಲು ಬಂದಿರಲಿಕ್ಕೆ ಸಾಕು. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಧರ್ಮಶಾಸ್ತ್ರಗಳನ್ನ ನೀನು ಉಲ್ಲಂಘನೆ ಮಾಡಿದೀಯಾ? ಹೌದು ಸ್ವಾಮಿ, ನಾನು ದೇವರ ಆಜ್ಞೆಗಳನ್ನ ಚಾಚು ತಪ್ಪದೆ ಪರಿಪಾಲಿಸಿಕೊಂಡು ಹೋಗಿದ್ದೇನೆ. ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿ ಮಾಡಿದೀಯಾ? ಹೌದು ಸ್ವಾಮಿ, ನಾನು ನೆರೆಯವರನ್ನ ಪ್ರೀತಿ ಮಾಡಿದ್ದೇನೆ. ಹಾಗಾದ್ರೆ ನಿನ್ನ ಸಂಪತ್ತನ್ನ, ನಿನ್ನ ಇದೆಲ್ಲವನ್ನ ಬಡವರಿಗೆ ಹಂಚು ಎಂಬುದಾಗಿ ಹೇಳ್ತಾನೆ. ಆಗ ನೀನು ನನ್ನನ್ನು ಹಿಂಬಾಲಿಸು. ನೋಡ್ರಿ, ಆ ಯೌವನಸ್ಥ ಶ್ರೀಮಂತ ಆಗಿದ್ದ, ಆ ಸಮಾಜದಲ್ಲಿ ಅವನಿಗೆ ವರ್ಚಸ್ಸಿತ್ತು, ಅವನಿಗೆ ಅಧಿಕಾರ ಇತ್ತು, ಎಲ್ಲವನ್ನ ಕೊಂಡುಕೊಳ್ಳಿಕ್ಕೆ ಆತನ ಬಳಿಯಲ್ಲಿ ಎಲ್ಲವೂ ಇತ್ತು. ಆದರೆ ನಿತ್ಯ ಜೀವವನ್ನ ಕೊಂಡುಕೊಳ್ಳುವುದಕ್ಕೆ ಅಲ್ಲಿ ಬಂದಾಗ ಆ ನಿತ್ಯ ಜೀವಕ್ಕಾಗಿ ತನ್ನನ್ನ ತಾನು ತಗ್ಗಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡಲಿಲ್ಲ. ಯೇಸು ಸ್ವಾಮಿ ಹೇಳ್ತಾನೆ, ಬಡವರಿಗೆ ಹಂಚಿ ಅಥವಾ ಬಡವರಿಗೆ ದಾನ ಮಾಡಿ ಕೊಟ್ಟು ನನ್ನನ್ನು ಹಿಂಬಾಲಿಸು. ಯೇಸು ಸ್ವಾಮಿ ಹೇಳುವಂತ ಮಾತು, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ. ನೋಡ್ರಿ, ಹೇಳುವಂತ ಮಾತು, ನಿನ್ನ ಕುಟುಂಬವನ್ನ, ನಿನ್ನ ಪರಿವಾರವನ್ನ, ನಿನ್ನ ಸಂಪತ್ತನ್ನ, ನಿನ್ನದೆಲ್ಲವನ್ನ ನೀನು ತೊರೆ ನನ್ನನ್ನ ಹಿಂಬಾಲಿಸು ಎಂಬುದಾಗಿ ಕರೀತಾನೆ. ಆ ಯೌವನಸ್ಥನಿಗೆ ಅಲ್ಲಿ ಹಣ, ಲೋಕದ ವ್ಯಾಮೋಹ ಇದ್ದದರಿಂದ ಕರ್ತನ ಒಂದು ಪಾದವನ್ನ ಆತನು ಪಾದಕ್ಕೆ ಬರುವಂತ ಮನಸ್ಸಿಲ್ಲ. ಲೋಕದ ಆಶೆಗಳು ಹಿಂದಕ್ಕೆ ಹೋಗುವುದಕ್ಕೆ ಆತನನ್ನ ನಡೆಸಿತು. ಆತನು ಮೋರೆಯನ್ನ ಬಾಡಿಸಿಕೊಂಡವನಾಗಿ ಹಿಂದಿರುಗಿ ಹೋದನು ಎಂಬುದಾಗಿ ಪೇತ್ರ ಹೇಳ್ತಾನೆ. ನಾನು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೀತಾ ಇದ್ದೇನೆ. ಪೌಲ ಹೇಳ್ತಾನೆ, ನಾ ಸತ್ತರೂ ಬದುಕಿದರೂ ಕ್ರಿಸ್ತನಿಗಾಗಿಯೇ ಎಂಬುದಾಗಿ. ಇವತ್ತು ನಾವು ಕೂಡ ಅಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥವರಾಗಿರ್ಬೇಕು ಪ್ರಿಯರೇ. ಕ್ರಿಸ್ತನು ಈ ದಿನ ನಮ್ಮನ್ನ ಆತನು ಕರೆಯುವಾಗ ನಾವು ಸಿದ್ಧರಾಗಬೇಕಾಗಿದೆ. ಆದ್ದರಿಂದ ದೇವರನ್ನ ಹಿಂಬಾಲಿಸುವಂಥದ್ದು, ದೇವರನ್ನ ಅಂಗೀಕಾರ ಮಾಡುವಂಥದ್ದು ಬಹಳ ಒಳ್ಳೆಯ ಹಾದಿ. ಆದ್ದರಿಂದ ನಾವು ಕ್ರಿಸ್ತನನ್ನ ನಿರಾಕರಿಸುವುದಾದರೆ ನಮ್ಮ ಜೀವನ ಅದು ನಿರರ್ಥಕ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನು ಕರೆದಾಗ ನಾವು ಹಿಂಬಾಲಿಸುವಂಥವರಾಗಿರಬೇಕು. ನಾವು ಹಿಂಬಾಲಿಸುವಾಗ ದೇವರು ಸಮಸ್ತವನ್ನ ಆತನು ಶಿಲುಬೆಯಲ್ಲಿ ನಮಗೋಸ್ಕರ ಕೊಡುವನಾಗಿದ್ದಾನೆ. ಯೇಸು ಸ್ವಾಮಿ ಇವತ್ತು ನಮ್ಮನ್ನ ಕರೆಯುವಾಗ ನಾವು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಮನಸ್ಸುಳ್ಳವರಾಗಿರಬೇಕು. ನಿಜವಾದಂಥ ಕ್ರಿಸ್ತನ ಹಿಂಬಾಲಕರಿಗೆ ದ್ರವ್ಯಾಶೆ ಇರಬಾರದು ಎಂಬುದಾಗಿ ದೇವರ ವಾಕ್ಯ ನಮಗೆ ಮನವರಿಕೆ ಮಾಡ್ತದೆ. ನೀ ಕ್ರಿಸ್ತನ ಹಿಂಬಾಲಕರಾಗುವುದೆಂದರೆ ಲೋಕದ ಎಲ್ಲ ಸಂಬಂಧಗಳನ್ನ, ಲೌಕಿಕ ಎಲ್ಲ ಒಂದು ಜೀವಿತವನ್ನ ನಾವು ಬೇರ್ಪಡಿಸಿಕೊಂಡು ಕ್ರಿಸ್ತನನ್ನೇ ದೃಷ್ಟಿಸಿ ಹಿಂಬಾಲಿಸುವಂಥವರಾಗಿರಬೇಕು. ಯೇಸು ಸ್ವಾಮಿ ಹೇಳುವಂಥದ್ದು, ಶಿಲುಬೆಯನ್ನ, ಭಾರವನ್ನ ಹೊತ್ತುಕೊಂಡು ಬಾ. ನೋಡ್ರಿ, ಯೇಸುವಿಗೆ ಶಿಷ್ಯರು ಮಾತ್ರ ಹಿಂಬಾಲಕರಲ್ಲ. ಅಲ್ಲಿ ನೋಡ್ತೇವೆ, ಅರಿಮಥಾಯದ ಯೋಸೇಫನು ಯೇಸುವಿನೊಂದಿಗೆ ಇದ್ದನು ಎಂಬುದಾಗಿ. ನಿಕೋದೇಮನು ಯೇಸುವಿನ ಜೊತೆಯಲ್ಲಿದ್ದ. ಸ್ತ್ರೀ ವೃಂದದವರನ್ನ ನಾವು ನೋಡ್ತೇವೆ. ಯೇಸುವಿನಿಂದ ಪಾಪ ಕ್ಷಮೆಯನ್ನ ಹೊಂದಿದಂತ, ಯೇಸುವಿನಿಂದ ಸ್ವಸ್ಥತೆಯನ್ನ ಪಡೆದಂತ, ಯೇಸುವಿನ ಸುವಾರ್ತೆಯನ್ನ ಕೇಳಿ
ಯೇಸುವಿನ ಹಿಂಬಾಲಕರಾದಂಥ ಅನೇಕ ಸ್ತ್ರೀಯರ ವಿಷಯದಲ್ಲಿ ನಾವು ನೋಡ್ತೇವೆ. ಅವರು ಯೇಸುವನ್ನ ಹಿಂಬಾಲಿಸಿದರು. ಯೇಸುವನ್ನ ಪುನರುತ್ಥಾನವನ್ನ ಕಾಣುವವರೆಗೆ ಅವರು ಕ್ರಿಸ್ತನನ್ನ ಹಿಂಬಾಲಿಸಿದರು ಎಂಬುದಾಗಿ ನೋಡ್ತೇವೆ. ಕ್ರಿಸ್ತನ ಶಿಲುಬೆಯ ಅಡಿದಾವಯಲ್ಲಿ ಕೂತು ಕ್ರಿಸ್ತನು ಪರಿತಪಿಸುವಂತ ಆ ಯಾತನೆಯನ್ನು ಕಂಡು ಕಣ್ಣೀರಿನಿಂದ ಪರಿತಪಿಸಿದರು ಎಂಬುದಾಗಿ ನೋಡ್ತೇವೆ. ಹೌದು ಪ್ರಿಯರೇ, ಈ ಶ್ರಮಯ ದಿನಗಳ ಧ್ಯಾನಗಳು ಕ್ರಿಸ್ತನ ಶಿಲುಬೆಯ ಪಾದದಡಿಗೆ ನಾವು ಇರುವುದಕ್ಕಾಗಿ ಆತನು ನಮ್ಮನ್ನು ಕರೀತಾ ಇದ್ದಾನೆ. ಕ್ರಿಸ್ತನ ಶ್ರಮೆಯನ್ನು ಹೊಂದುವುದಕ್ಕಾಗಿ, ಕ್ರಿಸ್ತನ ಹಾಗೆ ನಾವು ಜೀವಿಸುವುದಕ್ಕಾಗಿ ಇವತ್ತು ಕರೀತಾನೆ. ಪೌಲನ ಮಾತು, ಒಂದು ಕಡಿಮೆ 40 ಏಟುಗಳನ್ನ ನಾನು ಕ್ರಿಸ್ತನ ನಿಮಿತ್ತವಾಗಿ ಬಾಧಿಸಿಕೊಂಡೆನು ಎಂಬುದಾಗಿ. ಇವತ್ತು ಈ ಲೋಕದ ಒಂದು ಜೀವಿತವನ್ನು ನೋಡುವಾಗ ನಮಗೆ ಅನ್ಕೊಂತೇವೆ, ಹಿಂಸೆಗಳು ಬಂದಾಗ, ಕಷ್ಟಗಳು ಬಂದಾಗ, ಶೋಧನೆಗಳು ಬಂದಾಗ, ಜನರು ನಮ್ಮನ್ನು ನಿರಾಕರಿಸಿದಾಗ, ಒಬ್ಬಂಟಿಗರಾದಾಗ, ಏನು ಇಲ್ಲದಂಥ ಸ್ಥಿತಿಯಲ್ಲಿ ನಾವು ಇರುವಾಗ ನಾವು ಅಂದ್ಕೊಳ್ತೇವೆ ದೇವರ ವಿಷಯದಲ್ಲಿ ಗುಣಗುಟ್ಟಬಾರದು ಪ್ರಿಯರೇ. ಯಾಕಂದ್ರೆ ನಮ್ಮನ್ನ ರೂಪಿಸಿದವನು ಆತನೇ. ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವ ಮುನ್ನವೇ ಆತನು ನಮ್ಮನ್ನು ತಿಳಿದಿದ್ದಾನೆ. ಆದ್ದರಿಂದ ಇವತ್ತು ಆತನ ಮಕ್ಕಳಾಗಿ ಆತನ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ನಾವು ಕುಳಿತುಕೊಂಡಾಗ ಕ್ರಿಸ್ತನನ್ನು ನಾವು ನೆನಪು ಮಾಡಿಕೊಳ್ಳೋಣ. ಆ ಕಲ್ವಾರಿ ಕ್ರೂಜೆಯನ್ನ ನಾವು ದೃಷ್ಟಿ ಇಟ್ಟು ನೋಡುವಾಗ ನಮ್ಮಲ್ಲಿರುವಂಥ ಎಲ್ಲವನ್ನ ನಾವು ಮರಿತೇವೆ. ಕ್ರಿಸ್ತನೊಂದಿಗೆ ನಾವು ಒಂದಾಗಿ ಅಲ್ಲಿ ಆ ಸಮಯವನ್ನು ಕಳಿತೇವೆ. ಹಾಗಾದರೆ ಸ್ವಲ್ಪ ಹೊತ್ತು ಮೌನವಾಗಿದ್ದು ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮ ದೇವರೇ, ನೀನು ಸೃಷ್ಟಿಕರ್ತ ಅಪ್ಪ. ನೀನು ನಮಗೋಸ್ಕರವಾಗಿ ನಿನ್ನನ್ನೇ ನಮ್ಮೆಲ್ಲರ ಪಾಪಗಳಿಗಾಗಿ ವಿಕಾರ ಮಾಡಿಕೊಂಡಿ ಸ್ವಾಮಿ. ನಮಗೋಸ್ಕರ ಜಜ್ಜಲ್ಪಟ್ಟಿ, ನಮಗೋಸ್ಕರ ಹಿಂಸೆಗೆ ಒಳಗಾದಿ, ನಮಗೋಸ್ಕರವಾಗಿ ಕರ್ತನೆ ನಿನ್ನ ಮುಖವನ್ನ ಒಡ್ಡಿದಿ ಸ್ವಾಮಿ. ಇವೆಲ್ಲವುಗಳನ್ನ ಈ ದಿನಗಳಲ್ಲಿ ಮೆಲುಕು ಹಾಕುವುದಕ್ಕಾಗಿ ನೀನು ನಮ್ಮನ್ನು ನಡೆಸಿದೆ. ಅದಕ್ಕಾಗಿ ಸ್ತೋತ್ರಪ್ಪ ಕರ್ತನೆ. ಈ ದಿನಗಳಲ್ಲಿ ಇನ್ನೂ ಹೆಚ್ಚಾದ ಆತ್ಮಿಕ ಬಲವನ್ನ ನಿನ್ನ ವಾಕ್ಯಗಳ ಮೂಲಕವಾಗಿ ನಾವು ಹೊಂದಿ ಬಲವಂತರಾಗಿ ನಿಜ ಶಿಷ್ಯಳಾಗಿ ನಾವೆಲ್ಲರೂ ನಿನ್ನನ್ನು ಹಿಂಬಾಲಿಸುವುದಕ್ಕೆ ನೀನು ನಮ್ಮನ್ನು ನಡೆಸು. ಲೋಕದ ಶೋಧನೆಗಳಿಗೆ ಒಳಪಟ್ಟು ನಾವು ಜೀವಿಸದೆ ನಿನ್ನನ್ನೇ ನಾವು ಧರಿಸಿಕೊಂಡು ನೂತನವಾದಂಥ ಜೀವಿತವನ್ನು ಹೊಂದಿ ನಿನಗೋಸ್ಕರ ಫಲಗಳನ್ನು ಕೊಡುವಂಥ ವೃಕ್ಷಗಳು ನಾವಾಗುವುದಕ್ಕಾಗಿ ಕೃಪೆ ದೋರಪ್ಪ. ಈ ಸಮಯದಲ್ಲಿ ಕರ್ತನೆ, ನಾವು ಅನೇಕ ರೀತಿಯಲ್ಲಿ ಬಂದು ಕೂತಿದ್ದೇವೆ. ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ, ಯಜಮಾನರಿಗೋಸ್ಕರ ಕರ್ತನೆ, ನಾವು ನಿನ್ನ ಸನ್ನಿಧಾನದಲ್ಲಿ ಬೇಡುವಂತ ಎಲ್ಲ ಬಿನ್ನಹಗಳನ್ನ, ಪ್ರಾರ್ಥನೆಗಳನ್ನ ನೀನು ಅಂಗೀಕರಿಸ್ವಾಮಿ. ಬರುವ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ಅವೆಲ್ಲವೂ ಕಾಣದ ಹಾಗೆ ನೀನು ನಡೆಸಿಕೊಡಿ ಎಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಆಮೆನ್. ದೈವ ಸಂದೇಶವನ್ನು ನೀಡಿದಂಥ ಸಭಾಪಾಲಕರಾದ ಸುಜ್ಞಾನಮ್ಮ ಕಾಲ್ಪಾಲ್ ಅವರಿಗೆ ಸಭಾಪಾಲಕರು ಹಾಗೂ ಸಭಾಪಾಲನಾ ಸಮಿತಿ ಹಾಗೂ ತಮ್ಮ ಸಭಿಕರಾದ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ತಿಳಿಸುತ್ತಾರೆ. ಕೊನೆಯದಾಗಿ ಹಾಡುವ ಸಂಗೀತದಲ್ಲಿ 247ನೇ ಸಂಗೀತ 247, ಅದರಲ್ಲಿ 1 ಮತ್ತು 2 ಚರಣಗಳನ್ನು ಮಾತ್ರ ಹಾಡೋಣ. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ.
ಕರ್ತನೆ ನಿನ್ನ ವಾಕ್ಯ ಕೇಳಿದೆ. ಇನ್ನು ಕೇವಲ ನಿನ್ನ ನ್ಯೂನ್ಯಕ್ಕೆ ಸೇರುವುದೇ ನಾ ಕೋರಿಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೆ ನಿನ್ನ ತುಜೆ ಕಾಂಬಕ್ಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೆ ನಿನ್ನ ದಿವಿದೆಗೆ. ನಿನ್ನ ಸೇವೆಗೆ ಪ್ರಿಯ ರಕ್ಷಕ ನೀ ಪ್ರತಿಷ್ಠಿಸೆ ನಾನು. ದಯ ಪಾಲಿಸು ದೃಢ ನಿಶ್ಚಯ ನಿನ್ನ ಚಿತ್ತ ನನ್ನದು. ಏಳೆ ನನ್ನ ಏಳೆ ಪ್ರಿಯ ಕರ್ತನೆ ನಿನ್ನ ತುಜೆ ಕಾಂಬಕ್ಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತನೆ ನಿನ್ನ ದಿವಿದೆಗೆ. ಪ್ರಾರ್ಥನೆಯನ್ನು ನಾವೆಲ್ಲರೂ ಅರಿಕೆ ಮಾಡೋಣ. ತದನಂತರದಲ್ಲಿ ಸುಜ್ಞಾನಮ್ಮ ಅವರು ಅಂತ್ಯಾಶೀರ್ವಾದದಲ್ಲಿ ನಮ್ಮೆಲ್ಲರನ್ನು ನಡೆಸಿದರು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಇವತ್ತು ದಯಪಾಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಳನ್ನು ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನೀನುವೇ ಸ್ವಾಮಿ. ಆಮೆನ್. ನಂಬಿಕೆಯಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ನಿನ್ನ ಕೃಪೆ, ತಂದೆಯಾದ ದೇವರೇ ನಿನ್ನ ಪ್ರೀತಿ, ಪವಿತ್ರಾತ್ಮನೇ ನಿನ್ನ ನಡೆಸುವಿಕೆ, ಐಕ್ಯತೆ, ಅನ್ಯೋನ್ಯತೆ, ಸಹವಾಸ ನಮ್ಮೆಲ್ಲರೊಂದಿಗೂ, ನಮ್ಮೆಲ್ಲರ ಕುಟುಂಬ ಮಕ್ಕಳೊಂದಿಗೂ, ನಂಬಿ ವಿಶ್ವಾಸಿಸಿ ಜೀವಿಸುವ ಎಲ್ಲ ಭಕ್ತ ಸಮೂಹದವರೊಂದಿಗೂ ನಿತ್ಯ ಕಾಲವು ನೆಲೆಯಾಗಿರಲಿ. ಆಮೆನ್. ಶಿಲ್ಬೆ ಪಟ್ಟವನನ್ನು ನೋಡಿದರೆ ಜೀವದುತ್ಪತ್ತಿಯಾಗುವುದು. ಓ ಪಾಪಾತ್ಮರೇ, ನೋಡಿ ರೀವಾಗಲೇ ತಾಪ ತಾಳಿದ ಕ್ರಿಸ್ತನನು ನೋಡಿರಿ. ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವದುತ್ಪತ್ತಿಯಾಗುವುದು. ಯೇಸು ತಾನನ್ನೊಪ್ಪಿಸಿ ಕೊಟ್ಟಾಗಲೇ ನಿಮ್ಮ ದೋಷವು ಆರಿತು. ಆತರಕ್ತವ ಚೆಲ್ಲಿ ಸತ್ತಾಗಲೇ ನಿಮ್ಮ ಸಾಲವು ಸಂದೋಯಿತು. ನೋಡಿರಿ, ಶಿಲ್ಬೆ ಪಾಠವನನ್ನು ನೋಡಿ